ಸಾಧನೆಯಲ್ಲಿ ಅಲ್ಲ, ಸಾಧನೆಗಾಗಿ ಮಾಡಿದ ಪ್ರಯತ್ನವೇ ವಜ್ರದಂತೆ ಪ್ರಜ್ವಲಿಸಬೇಕು. ಎಲ್ಲರಿಗೂ ಶುಭೋದಯ. ನಮ್ಮ ಶಾಲೆಯಲ್ಲಿ ಕಳೆದ 3 ದಿನಗಳಿಂದ ಸಾಮಾಜಿಕ ಪರಿಶೋಧನಾ ಕಾರ್ಯ ನಡೆಯಲಾಗುತ್ತಿದ್ದು, ಇಂದು ಕೊನೆಯ ದಿನದ ಅಂಗವಾಗಿ ಪೋಷಕರ ಸಭೆ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಸ್ವಾಗತ. ಮೊದಲಿಗೆ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಲು ಬರುತ್ತಿದ್ದಾರೆ 7ನೇ ತರಗತಿ ವಿದ್ಯಾರ್ಥಿಗಳು. ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಈ ಕಾರ್ಯಕ್ರಮಕ್ಕೆ ತಮ್ಮ ಸುಮಧುರ ಕಂಠದಿಂದ ದೈವಿ ಕಳೆ ತಂದ ಮಕ್ಕಳಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಬಸವರಾಜು ಸರ್ ಅವರು. ದಿನಾಂಕ 12/2/2026ರಂದು ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮ ಮುಗಿದಿದ್ದು ಇಂದು ಅಂತಿಮ ದಿನವಾಗಿರ್ತದೆ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಸಹಾಯಕ ನಿರ್ದೇಶಕರಾದಂಥ ಡಿ ಸಾಹೇಬ್ ಕಾಂತರಾಜ್ ಅವರು ವಹಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ, ನಮ್ಮ SDMC ಅವರ ಪರವಾಗಿ, ಪೋಷಕರ ಪರವಾಗಿ ಸ್ವಾಗತವನ್ನು ಕೊಡ್ತೀನಿ. ಹಾಗೂ ಈ ಸಾಮಾಜಿಕ ಪರಿಶೋಧನೆಯ ಮುಖ್ಯಸ್ಥರಾದಂಥ ಶ್ರೀಮತಿ ರೂಪ ಮೇಡಮ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ SDMC ಪರವಾಗಿ ಸ್ವಾಗತವನ್ನು ಕೊಡ್ತೀನಿ. ಹಾಗೂ ನಮ್ಮ ಶಾಲೆಯ SDMC ಅಧ್ಯಕ್ಷರಾದಂಥ ಶ್ರೀ ಗುರುಸಿದ್ದಪ್ಪನವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೀವಿ. ಹಾಗೂ ನಮ್ಮ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದಂಥ ಶ್ರೀ ಪುಟ್ಟರಾಜ್ ಸರ್ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ SDMC ಪರವಾಗಿ ಸ್ವಾಗತವನ್ನು ಕೊಡ್ತೀವಿ. ಹಾಗೂ ನಮ್ಮ ಶಾಲೆಯ ಮಾಜಿ SDMC ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದಂಥ ಶ್ರೀ ಸಣ್ಣಪುಟ್ಟಯ್ಯನವರು ಕೂಡ ಬಂದಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಗೂ ನಮ್ಮ ಶಾಲೆಯ ಇನ್ನೊಬ್ಬ SDMC ಸದಸ್ಯರಾದಂಥ ಶ್ರೀ ರಾಜೇಶ್ವರವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಸ್ವಾಗತವನ್ನು ಕೊಡ್ತೀವಿ. ಹಾಗೂ ಈ ಕಾರ್ಯಕ್ರಮಕ್ಕೆ ಮಕ್ಕಳ ಪೋಷಕರು ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ, ಈ ಕಾರ್ಯಕ್ರಮದ ಪರವಾಗಿ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ, ನಮ್ಮ ಶಾಲೆಯ ಶಿಕ್ಷಕರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೊಡ್ತೀವಿ. ಎಲ್ಲರನ್ನೂ ಗೌರವಪೂರ್ವಕವಾಗಿ ಸ್ವಾಗತ ಕೋರಿದ ಬಸವರಾಜು ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಉದ್ಘಾಟನಾ ಕಾರ್ಯಕ್ರಮ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಸಸಿಗೆ ನೀರೆರೆದು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಕೋರುತ್ತೇನೆ.
ಮುಖ್ಯ ಉದ್ದೇಶಗಳ ಬಗ್ಗೆ ಪ್ರಾಸ್ತಾವಿಕ ನುಡಿಯನ್ನು ನುಡಿಯಲಿದ್ದಾರೆ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದ ಶ್ರೀಮತಿ ರೂಪಮಂಗಲ. ಎಲ್ರಿಗೂ ನಮಸ್ತೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಎಂದು ಗುರುಗಳನ್ನು ಸ್ಮರಣೆ ಮಾಡುತ್ತಾ ನಮ್ಮ ಭಾರತೀಯ ಸಂಸ್ಕೃತಿಗಳಲ್ಲಿ ಅತಿಥಿ ದೇವೋ ಭವ ಎನ್ನುವ ನಿಟ್ಟಿನಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿ ಆಸೀನರಾಗಿರುವ ತಮ್ಮ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಬರೋಕ್ಕೆ ಆಗೋದಿಲ್ಲ ಅನ್ನೋ ಇದರಲ್ಲಿದ್ದರೂ ಕೂಡ ಬರಲ್ಲ ಅಂತೇಳಿ ಮತ್ತೆ ನಮ್ಮ ಸಭೆಗೆ ಕರೆಗೆ ಹೋಗೊಟ್ಟು ಬಂದಿರತಕ್ಕಂಥ ತೋಟಗಾರಿಕಾ ನಿರ್ದೇಶಕರು ಶ್ರೀಯುತ ಶಾಂತರಾಜು ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಹಾಗೆ ಮಾನ್ಯ STMC ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ನಿಮ್ಮ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರು, ಅವರ ಸಹ ಶಿಕ್ಷಕರು ಹಾಗೂ ನಮ್ಮ ನೆಚ್ಚಿನ ಎಲ್ಲ ಪೋಷಕ ವರ್ಗದವರು ಹಾಗೂ ನಮ್ಮ ನೆಚ್ಚಿನ ಎಲ್ಲ ಮುದ್ದು ಮಕ್ಕಳಿಗೂ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರ ಆದೇಶದ ಮೇರೆಗೆ ನಿಮ್ಮ ಶಾಲೆಯಲ್ಲಿ ಒಂದು 3 ದಿನಗಳ ಕಾಲ ಒಂದು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯನ್ನು ಮುಕ್ತಾಯಗೊಂಡು 4ನೇ ದಿನ ಒಂದು ಪೋಷಕರ ಸಭೆಯನ್ನು ಆಯೋಜಿಸಿದೆ. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಸರ್ಕಾರದಿಂದ 2023-24ನೇ ಸಾಲಿನಲ್ಲಿ ಸರ್ಕಾರದಿಂದ ಬಂದಂತಹ ಅನುದಾನ ಸಮರ್ಪಕವಾಗಿ ಸದ್ಬಳಕೆ ಆಗಿದೆಯಾ, ಜೊತೆಗೆ ಪೋಷಕ ವರ್ಗದವರಿಗೆ ಯೋಜನೆಯ ಬಗ್ಗೆ, ಸಮಗ್ರ ಶಿಕ್ಷಣ ಯೋಜನೆ ಅಂದ್ರೇನು, ಶಾಲೆಯಲ್ಲಿ ಯಾವ್ಯಾವುದಕ್ಕೆ ಅನುದಾನ ಬರುತ್ತೆ, ಅದು ಸಮರ್ಪಕವಾಗಿ ಮಕ್ಕಳಿಗೆ ತಲುಪಿದೆಯಾ, ಮತ್ತು ಸಾರ್ವಜನಿಕರ ಇದರ ಬಗ್ಗೆ ಎಲ್ಲರಿಗೂ ಅರಿವಿದೆಯಾ ಅನ್ನೋ ಉದ್ದೇಶದಿಂದ ಒಂದು ಸೋಷಲ್ ಆಡಿಟ್ ಪೋಷಕರ ಸಭೆಯನ್ನು ಆಯೋಜಿಸಿದೆ. ಆಲ್ರೆಡಿ ಶಿಕ್ಷಣ ಇಲಾಖೆಯಲ್ಲಿ ಆಡಿಟನ್ನು ಮಾಡಿ ವರದಿಯನ್ನು ಕೂಡ ಕೊಟ್ಟಿರ್ತಾರೆ. ಆದರೆ ಪೋಷಕ ವರ್ಗದವರಿಗೆ ಯಾವ್ಯಾವ್ದು ಅನುದಾನ ಬರುತ್ತೆ ಅನ್ನೋದು ಮಾಹಿತಿ ಕೊರತೆ ಇದೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಸೋಷಲ್ ಆಡಿಟಲ್ಲಿ ಬಹಿರಂಗವಾಗಿ ಅಂದರೆ ಎಲ್ಲ ಒಂದು ಉದ್ದೇಶಗಳು, ಋಣಾತ್ಮಕ ಅಂಶ ಆಗಿರ್ಬೋದು, ಧನಾತ್ಮಕ ಅಂಶ ಆಗಿರ್ಬೋದು, ಶಾಲೆಯ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಶಿಕ್ಷಣ ಹೇಗೆ ನಡೀತಾ ಇದೆ, ಶಾಲೆಯ ಪ್ರಕ್ರಿಯೆ ಹೇಗಿದೆ ಅನ್ನೋ ಎಲ್ಲ ಒಂದು ನಿಟ್ಟಿನಲ್ಲಿ ಒಂದು ಸಭೆಯಲ್ಲಿ ಚರ್ಚಿತ ವಿಷಯಗಳಿರುತ್ತೆ. ಈ ಚರ್ಚಿತ ವಿಷಯಗಳು ಶಿಕ್ಷಣ ಇಲಾಖೆಯಲ್ಲಿ ಕೊಟ್ಟಿರುವಂತಹ ಪ್ರಶ್ನಾವಳಿಗಳೇ ಆಗಿರುತ್ತೆ. ಆ ಪ್ರಶ್ನಾವಳಿಗಳಿಗೆ ದಾಖಲಾತಿ ಪರಿಶೀಲನೆ, ಮನೆ ಮನೆ ಭೇಟಿ, ಪೋಷಕರ ಅಭಿಪ್ರಾಯ, ಮಕ್ಕಳ ಅಭಿಪ್ರಾಯ ಎಲ್ಲವನ್ನು ಕ್ರೋಢೀಕರಿಸಿ ನಾವು ವರದಿಯನ್ನು ತಯಾರು ಮಾಡಿ ಒಂದು ಪೋಷಕರ ಸಭೆಯಲ್ಲಿ ಮಂಡನೆ ಮಾಡಿ ಅವರ ಅನಿಸಿಕೆ ಅಭಿಪ್ರಾಯಗಳು, ಮಕ್ಕಳ ಅಭಿಪ್ರಾಯಗಳನ್ನು ಕೂಡ ನಾವು ನಡವಳಿಯನ್ನು ಮಾಡಿ ತಾಲೂಕು ಮಟ್ಟದ ಹಿರಿಯ ಸಹಾಯಕ ನಿರ್ದೇಶಕರ ಒಂದು ದೃಢೀಕರಣದೊಂದಿಗೆ ನಾವು ತಾಲೂಕು ಪಂಚಾಯತ್ಗೆ ವರದಿಯನ್ನು ಸಲ್ಲಿಸುತ್ತೇವೆ. ಈ ಸಮಗ್ರ ಶಿಕ್ಷಣ ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಗುಣಮಟ್ಟದ ಶಿಕ್ಷಣವನ್ನು ಒದಗಿಸ್ತಕ್ಕಂಥದ್ದು ಮತ್ತು ವಿದ್ಯಾರ್ಥಿಗಳ ಕಲಿಕಾ ಫಲಿತಾಂಶಗಳನ್ನು ಹೆಚ್ಚಿಸ್ತಕ್ಕಂಥದ್ದು, ಜೊತೆಗೆ ಶಾಲಾ ಶಿಕ್ಷಣದಲ್ಲಿ ಸಾಮಾಜಿಕ ಲಿಂಗ ಅಸಮಾನತೆ ಅಂದರೆ ನಾವೆಲ್ಲರೂ ಒಂದೇ ಅನ್ನುವ ಭಾವೈಕ್ಯತೆಯ ನಿಟ್ಟಿನ ಮೂಡಿಸ್ತಕ್ಕಂಥದ್ದು, ಜೊತೆಗೆ ಶಿಕ್ಷಣದ ಎಲ್ಲ ಹಂತಗಳಲ್ಲೂ ಸಮಾನತೆ ಮತ್ತು ಸೇರ್ಪಡೆಗಳನ್ನು ಖಚಿತಪಡಿಸ್ಕೊಳ್ತಕ್ಕಂಥದ್ದು, ಶಿಕ್ಷಣದಲ್ಲಿ ಔದ್ಯೋಗೀಕರಣಗಳನ್ನು ಹೆಚ್ಚಿಗೆ ಮಾಡ್ತಕ್ಕಂಥದ್ದು, ಮತ್ತು ಇದರ ನಿರೀಕ್ಷೆಗಳು ಸರ್ವ ಶಿಕ್ಷಣ ಅಭಿಯಾನ SSA, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ RMSA, ಮತ್ತು ಶಿಕ್ಷಕರ ಶಿಕ್ಷಣ ಟೀಚಿಂಗ್ ಎಜುಕೇಷನ್, ಮತ್ತು ಕೇಂದ್ರ ಪ್ರಾಯೋಜಿತ ಯೋಜನೆಗಳು ಒಗ್ಗೂಡಿಸುವಿಕೆ ಸಮಗ್ರ ಶಿಕ್ಷಣ ಯೋಜನೆಯಾಗಿ ನಿರೂಪಣೆಯಾಗಿದೆ. ಜೊತೆಗೆ ಸಮಾನತೆ, ಸಾರ್ವಜನಿಕ ಪ್ರವೇಶ, ಗುಣಮಟ್ಟವನ್ನು ಹೆಚ್ಚಿಸ್ತಕ್ಕಂಥದ್ದು, ಪ್ರೀ ನರ್ಸರಿಯಿಂದ 12ನೇ ತರಗತಿಯವರೆಗೆ RTI ಕಾಯ್ದೆ ಮುಖಾಂತರ ಸರ್ಕಾರದಲ್ಲಿ ಉಚಿತ ಶಿಕ್ಷಣ ಕಡ್ಡಾಯ ಕಾಯ್ದೆಯನ್ನು RTI ತಂದಿದೆ. ಎಲ್ಲ ಮಕ್ಕಳು ಕೂಡ ಶಿಕ್ಷಣವನ್ನು ಪಡಿಬೇಕು. ಶಿಕ್ಷಣದಿಂದ ಯಾವುದೇ ಒಂದು ಜನಾಂಗದವರಿರ್ಬೋದು, ಬುಡಕಟ್ಟು ಜನಾಂಗದವರಿರ್ಬೋದು, ಆದಿವಾಸಿಗಳಿರ್ಬೋದು, ಯಾವುದೇ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಈ ಯೋಜನೆಯನ್ನು ತಂದಿರತಕ್ಕಂಥದ್ದು ಸಮಗ್ರ ಶಿಕ್ಷಣ ಯೋಜನೆ ಆಗಿರುತ್ತೆ. ಈ ಯೋಜನೆಯಲ್ಲಿ ಸರ್ಕಾರದಿಂದ ಬಂದಂತಹ ಅನುದಾನ ಪಾರದರ್ಶಕವಾಗಿರಬೇಕು, ಜನರ ಸಹಭಾಗಿತ್ವದಿಂದ ಕೂಡಿರಬೇಕು, ಮತ್ತು ಎಲ್ಲ ಒಂದು ಕುಂದುಕೊರತೆಗಳು, ಸಾರ್ವಜನಿಕರ ಕುಂದುಕೊರತೆ ಆಗಿರ್ಬೋದು, ಮಕ್ಕಳ ಒಂದು ಶಿಕ್ಷಣದ ಬಗ್ಗೆ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳ ಬಗ್ಗೆ ಆಗಿರ್ಬೋದು, ಮಧ್ಯಾಹ್ನ ಬಿಸಿಯೂಟ ಯೋಜನೆ ಆಗಿರ್ಬೋದು, ಯಾವುದೇ ಒಂದು ವಿಷಯಗಳನ್ನು ಚರ್ಚಿತ ವಿಷಯಗಳಾಗಿ ನಾವು ಆಯ್ಕೆ ಮಾಡಿಕೊಂಡು ನಡವಳಿಯನ್ನು ಮಾಡ್ತಿದ್ದೀವಿ. ನಾವು 2023-24ನೇ ಸಾಲಿನ ಸಮಗ್ರ ಶಿಕ್ಷಣ ಯೋಜನೆಯನ್ನು ಆಡಳಿತ ಮಾಡಿಕೊಂಡು
ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಪಶುವೈದ್ಯಾಧಿಕಾರಿಗಳಾದಂಥ ಆರೋಗ್ಯ ಇಲಾಖೆಯ ಒಂದು ನಿರ್ದೇಶಕರು ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಗೆ ಸ್ವಾಗತವನ್ನು ಕೋರೋಣ. ಅಧಿಕಾರಿ ವರ್ಗದವರಿಗೆ ಸಾಮಾಜಿಕ ಪರಿಶೋಧನೆಯನ್ನು ಮಾಡ್ತಾ ಇರೋದು. ಆ ಒಂದು ವರ್ಷದಲ್ಲಿರುವ ಒಂದು ಪ್ರಕ್ರಿಯೆ, ದಾಖಲಾತಿ ಪ್ರಕ್ರಿಯೆ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳ ಪ್ರಸ್ತುತ ಮೂಲಭೂತ ಸೌಕರ್ಯ ಮತ್ತು ಹಾಜರಾತಿಯನ್ನು ತೆಗೆದುಕೊಳ್ತಕ್ಕಂಥದ್ದು. ಹಾಗೆಯೇ 247 ದಿನಗಳು ನಡೀಬೇಕಿತ್ತು, ಅದರಲ್ಲಿ 239 ದಿನಗಳು ನಡೆದಿದೆ. 4 ಸ್ಥಳೀಯ ರಜೆಗಳನ್ನು ಮಂಜೂರು ಮಾಡಲಾಗಿದೆ. ಸ್ಥಳೀಯ ರಜೆಗಳು ಅಂದರೆ ನಿಮ್ಮ ಗ್ರಾಮ ದೇವತೆ ಹಬ್ಬ ಆಗಿರ್ಬೋದು, ನಿರಂತರ ಮಳೆ ಆಗಿರ್ಬೋದು, ವಿಶೇಷ ವರಮಹಾಲಕ್ಷ್ಮಿ ಹಬ್ಬಗಳಲ್ಲಿ ಸರ್ಕಾರಿ ರಜೆ ಇರೋದಿಲ್ಲ. ಹಾಗಾಗಿ ನಿಮ್ಮ ಗ್ರಾಮಕ್ಕೆ ಸರ್ಕಾರಿ ರಜೆಯನ್ನು ಮಂಜೂರು ಮಾಡಿರುವಂಥದ್ದು 4 ಸರ್ಕಾರಿ ರಜೆ ಆಗಿರುತ್ತೆ. 8 ಭಾನುವಾರಗಳು ರಜೆಯನ್ನು ಮಂಜೂರು ಮಾಡಿರೋದು ದಾಖಲಾತಿಯಂತೆ ಕಂಡುಬಂದಿದೆ. ಇನ್ನು ಸರಾಸರಿ ಹಾಜರಾತಿ ದಾಖಲಾತಿಯಂತೆ ಕುರಿತಂತ ಹೇಳೋದಾದರೆ ನಾವು 23-24ನೇ ಸಾಲಲ್ಲಿ 80 ಮಕ್ಕಳು ದಾಖಲಾತಿ ಇತ್ತು. ಆದರೆ ಈಗ ಪ್ರಸ್ತುತ ಸಾಲಿನಲ್ಲಿ 75 ಮಕ್ಕಳ ದಾಖಲಾತಿಯಾಗಿದೆ. ಪ್ರತಿ ವರ್ಷ ದಾಖಲಾತಿ ಕಡಿಮೆ ಆಗ್ತಾ ಬರ್ತಾ ಇದೆ ಸರ್ಕಾರಿ ಶಾಲೆಗಳಲ್ಲಿ. ಈ ಮುಂದಿನ ದಿನಗಳಲ್ಲಿ ಇದೇ ರೀತಿ ಕಡಿಮೆ ಆದರೆ ಸರ್ಕಾರಿ ಶಾಲೆಗಳು ಮುಚ್ಚೋಗುವಂಥ ಸುಮಾರು ಶಾಲೆಗಳು ಆಲ್ರೆಡಿ ಆಡಿಟಿಗೆ ಬಂದಿರುವಂಥ ಮುಚ್ಚುತ್ತಾ ಇದೆ. ದಯಮಾಡಿ ಒಂದು ಸರ್ಕಾರಿ ಶಾಲೆಯ ಹಾಜರಾತಿಗಳನ್ನು ದಾಖಲಾತಿಗಳನ್ನು ಹೆಚ್ಚು ನಿರ್ವಹಣೆ ಮಾಡಬೇಕು. ಯಾಕಪ್ಪ ಅಂದರೆ ನಾವು ಎಲ್ಲ ಸೌಲಭ್ಯಗಳನ್ನು ಸರ್ಕಾರಿ ಸೌಲಭ್ಯ ತಗೋತೀವಲ್ವ. ಮಹಿಳೆಯರಿಗೆ ಒಂದು ವಿಶೇಷ ಶಕ್ತಿ ಯೋಜನೆ ಕೊಟ್ಟಿದ್ದಾರೆ, ಮತ್ತು ಗೃಹಲಕ್ಷ್ಮಿ ಕೊಟ್ಟಿದ್ದಾರೆ, ವಿದ್ಯುತ್ ಬಿಲ್ ಇರ್ಬೋದು, ಪ್ರತಿಯೊಂದು ಸರ್ಕಾರಿ ಸೌಲಭ್ಯಗಳು. ಈಗ ನಮ್ಮ ಮಕ್ಕಳಿಗೆ ಸರ್ಕಾರಿ ಕೆಲಸನೇ ಸಿಗಬೇಕು ಅಂತೇಳಿ ನಾವು ಅನುದಾನಿತ ಶಾಲೆಗಳಿಗೆ ಹೆಚ್ಚು ಡೊನೇಷನ್ನ ಕೊಟ್ಟು ಸೇರಿಸ್ತೀವಿ. ಎಷ್ಟೇ ಕೊಟ್ಟರು ಒಂದು 1 ಲಕ್ಷ ಆಗ್ಬೋದು, 50,000 ಎಷ್ಟೇ ಆದರೂ ಕೊಟ್ಟು ನಾವು ಸೇರಿಸ್ತೀವಿ ಅಂತ ಇಷ್ಟಪಡ್ತೀವಿ. ಆದರೆ ಸರ್ಕಾರಿ ಶಾಲೆಯಲ್ಲೂ ಸಿಗುವಂಥ ಒಳ್ಳೆ ನುರಿತ ಶಿಕ್ಷಕರು, ಅವರು ಕೂಡ ಪರ್ಸೆಂಟೇಜನ್ನು ತಗೊಂಡು ಅವರಿಗೆ ಎಕ್ಸಾಮ್ ಎಲ್ಲ ಬರೆದು ಒಳ್ಳೆ ರ್ಯಾಂಕಿಂಗ್ ಬಂದಿರುವಂಥ ಶಿಕ್ಷಕರೇ ಸರ್ಕಾರಿ ಶಾಲೆಯಲ್ಲಿ ಲಭ್ಯವಿರ್ತಾರೆ. ಅವರು ಒಳ್ಳೆ ಶಿಕ್ಷಣವನ್ನು ಒದಗಿಸ್ತಾರೆ. ಅದನ್ನು ನಾವು ಬಳಕೆ ಮಾಡ್ಕೋಬೇಕು, ಆಯ್ಕೆನ ನಾವು ಮಾಡ್ಕೋಬೇಕು. ಯಾಕಂದರೆ ಅನುದಾನ ಖರ್ಚು ಮಾಡೋದಕ್ಕಿಂತ ಅಲ್ಲಿ ಏನು ಪಾಠ ಮಾಡ್ತಿದ್ದಾರೆ ಅದೇ ಪಾಠನೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಸಿಗುವಂಥದ್ದು. ಆ ಸೌಲಭ್ಯಗಳನ್ನು ಎಲ್ಲ ಸದ್ಬಳಕೆ ಮಾಡ್ಕೊಳ್ಳಿ. ಏಕೆಂದರೆ ಸರ್ಕಾರದಿಂದ ಉಚಿತವಾಗಿ ಮಧ್ಯಾಹ್ನ ಬಿಸಿ ಊಟ ಯೋಜನೆ ಇದೆ. ಎಲ್ಲರೂ ಬಿಸಿ ಊಟ ಚೆನ್ನಾಗಿರುತ್ತಪ್ಪ ನಿಮ್ಮ ಶಾಲೆಯಲ್ಲಿ. ಭಾಗ್ಯ ಯೋಜನೆ ಅಂದರೆ ರಾಗಿ ಮಾಲ್ಟ್ ಹಾಕಿ ಹಾಲೆಲ್ಲ ಕೊಡ್ತಾರಾ? ಎಲ್ಲರೂ ಕುಡಿತೀರಾ? ಚೆನ್ನಾಗಿರುತ್ತಾ? ಹಾಲು ಕುಡಿದಿರೋ ಮಕ್ಕಳು ಯಾರಿದ್ದೀರಾ? ಕುಡಿದಿರೋ ಅಂಥವ್ರು ಯಾರಿದ್ದೀರಾ? ಎಲ್ಲರೂ ಕುಡಿತೀರಾ? ಮೊಟ್ಟೆ ತಿಂದಿರೋರು ಯಾರಿದ್ದೀರಾ? ಎಲ್ಲರೂ ತಿಂತೀರಾ? ಏನು ಕೊಡ್ತಾರೆ? ಕೊಡ್ತಾರಾ? ಮೊದಲೆಲ್ಲ ಚುಕ್ಕಿ ಕೊಡ್ತಾಯಿದ್ರು. ಮೊಟ್ಟೆ ತಿಂದಿರುವಂಥ ಮಕ್ಕಳಿಗೆ ಬಾಳೆಹಣ್ಣು ಬೇಡ, ಚುಕ್ಕಿ ಕೊಡ್ತಾಯಿದ್ರು. ಈಗ ಚುಕ್ಕಿ ಬೇಡ ಅಂತ ಹೇಳ್ಬಿಟ್ಟು ಸರ್ಕಾರ ನಿರಂತರ ಮಕ್ಕಳ ತಿಂಡಿಗೆ ಬಾಳೆಹಣ್ಣು ಕೊಡ್ತಿದ್ದಾರೆ. ಮೊದಲೆಲ್ಲ ಮಂಗಳವಾರ ಶುಕ್ರವಾರ ಮಾತ್ರ ಮೊಟ್ಟೆ ಕೊಡ್ತಿದ್ರಲ್ವಾ? ಈಗ ಪ್ರತಿದಿನ ಕೊಡ್ತಿದ್ದಾರಾ? ಸೋಮವಾರದಿಂದ ಶನಿವಾರದವರೆಗೂ ಕೊಡ್ತಾರಾ? ಎಲ್ಲರೂ ತಿನ್ನಬೇಕು. ಒಂದು ಮೊಟ್ಟೆಗೆ 6 ರೂಪಾಯಿ ಮೇಲೆ ಬೀಳುತ್ತೆ. ಸರ್ಕಾರ ಕೊಡೋದೇ 6 ರೂಪಾಯಿ. ನಿಮ್ಸರ್ಗೆ ಇನ್ನೂ ಒಂದು 50 ಪೈಸೆ 1 ರೂಪಾಯಿ ಜಾಸ್ತಿನೇ ಬೀಳುತ್ತೆ. ಯಾಕಂದ್ರೆ ಅವ್ರಿಗೆ ಎಡಿಯೋದಕ್ಕೆ 30 ಪೈಸೆ ಕೊಡಬೇಕು. ಬೇಯಿಸಿ ಅದೆಲ್ಲ ಹಿಡಿದು ಪ್ರತಿದಿನ ಅದನ್ನು ನಿರ್ವಹಣೆ ಮಾಡೋದು. ಸುಮಾರು ಪೇಪರಲ್ಲಿ ಹೇಳಿದ್ರಿ, ಮುಖ್ಯ ಶಿಕ್ಷಕರಿಗೆ ಮೊಟ್ಟೆ ವಿತರಣೆ ಮಾಡೋದು ತುಂಬ ಹೊರೆ ಆಗ್ತಾ ಇದೆ ಅಂತ ಹೇಳಿ ನ್ಯೂಸ್ ಕೊಡ್ತಾ ಇರ್ತಾರೆ. ಯಾಕಂದರೆ ಅಷ್ಟು ಮಕ್ಕಳಿಗೆ ಪ್ರತಿದಿನ ನಿರ್ವಹಣೆ ಮಾಡಬೇಕಾದ್ರೆ ಕಷ್ಟ ಇದೆ. ನಾವು ಮನೆಯಲ್ಲೂ ಕೂಡ ಪ್ರತಿದಿನ ಮೊಟ್ಟೆ ಕೊಡಲ್ಲ, ಅದಕ್ಕೆ ವಿಶೇಷ ದಿನಗಳಲ್ಲಿ ಮಾತ್ರ ಸ್ಪೆಷಲ್ ಅಂತ ಮಾಡ್ತೀವಿ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಏನೇ ವಿಶೇಷ ಇದ್ರೂ ತಿನ್ನುವಂಥ ಮಕ್ಕಳಿಗೆ ಪ್ರತಿದಿನ ಒಂದು ಮಗು ಇದ್ರೂ ಕೂಡ ಶಾಲೆನ ತೆರೀಲೇಬೇಕು, ಒಬ್ಬರು ಶಿಕ್ಷಕರು ಇರಲೇಬೇಕು, ಬಿಸಿ ಊಟ ಯೋಜನೆ ನಡೀಲೇಬೇಕು ಅಂತೇಳಿ ಸರ್ಕಾರ ಒಂದು ಮಗುಗೆ 70,000 ಹತ್ತತ್ರ ಖರ್ಚು ಮಾಡ್ತಿದೆ. ಶಿಕ್ಷಕರ ಅನುದಾನ ಅಲ್ಲದೇ, ಸಹಾಯಧನ ಅಲ್ಲದೇ ಮಕ್ಕಳಿಗೋಸ್ಕರ ನಿಮ್ಗೆಲ್ಲರೂ ಪಠ್ಯ ಪುಸ್ತಕ ಕೊಟ್ಟಿದ್ದಾರಾ? ಎಲ್ಲರೂ ಬಳಕೆ ಮಾಡ್ತಿದ್ದೀರಲ್ವಾ? ಯೂನಿಫಾರ್ಮ್ಸ್ ಎಲ್ಲ ಕೊಟ್ಟಿದ್ದಾರಾ? ಎಷ್ಟು ಜೊತೆ ಸೂ ಕೊಟ್ಟಿದ್ದಾರೆ? 1 ಜೊತೆ ಸೂ, 2 ಜೊತೆ ಸಾಕ್ಸ್ ಎಲ್ರಿಗೂ ಕೊಟ್ಟಿದ್ದಾರಾ? ಹಾಕೊಂಡು ಬರ್ತೀರಲ್ವಾ? ಅದೆಲ್ಲ ವಾರಕ್ಕೆ 2 ಸರಿ ವಾಶ್ ಮಾಡಿಕೊಂಡು ನೀಟಾಗಿ ಬಳಕೆ ಮಾಡ್ಕೋಬೇಕು. ಆಯಿತಾ? ಮಧ್ಯಾಹ್ನ ನಿರಂತರ ಬಿಸಿ ಊಟ ಉಚಿತವಾಗಿ ಸಿಗುತ್ತೆ. ಇಷ್ಟೆಲ್ಲ ಸೌಲಭ್ಯಗಳು ಒಂದು ಮಗುಗೆ 1 ವರ್ಷಕ್ಕೆ 80,000 ಶಿಕ್ಷಕರ ಸಹಾಯಧನ ಅಲ್ಲದೇ 80,000 ಹತ್ತತ್ರ ಖರ್ಚು ಮಾಡ್ತಿದೆ ಸರ್ಕಾರ. ಏಕೆಂದರೆ ಎಲ್ಲ ಕುಟುಂಬದವರಿಗೂ ಡೊನೇಷನ್ನ ಕೊಟ್ಟು ಓದಿಸೋಕ್ಕೆ ಕಷ್ಟ ಇರುತ್ತೆ ಅಂತೇಳಿ ಆ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಸೌಲಭ್ಯಗಳನ್ನು ಸರ್ಕಾರ ನೀಡ್ತಕ್ಕಂಥದ್ದು ಯೋಜನೆ ಆಗಿದೆ.
ಹಾಗೆಯೇ ಹೌದಾ ಸರ್ ತಮ್ಮದೊಂದು ಸಹಿ. ನಾವು ಮುಖಂಡರಿರ್ಬೋದು ಮತ್ತು ಹೈಸ್ಕೂಲ್ ಹೆಡ್ ಮಾಸ್ಟರ್ ಮತ್ತು ನಮ್ಮ ಆಡಿಟ್ ಬಂದಿರೋಂಥ ರೂಪ ಮೇಡಮ್ ಅವರು. ಇದೊಂದು ಒಳ್ಳೆಯ ಕಾರ್ಯಕ್ರಮ. ಅಂದರೆ ಸರ್ಕಾರದ ವತಿಯಿಂದ ಏನು ಅನುದಾನಗಳು ಮತ್ತು ಏನೇನು ವಿಚಾರಗಳು ಮತ್ತು ಸ್ಕೂಲ್ನಿಂದ ಪ್ರತಿಯೊಂದು ಏನೇನು ವಿಚಾರಗಳಿರ್ಬೋದು, ಸರ್ಕಾರದಿಂದ ಬರ್ತಕ್ಕಂಥ ಅನುದಾನದಿಂದ ಹಿಡಿದು ಕೊಡ್ತಿರ್ತಕ್ಕಂಥ ಸೌಲಭ್ಯವನ್ನು ಹಿಡಿದು ಪ್ರತಿಯೊಂದೂ ಅದನ್ನು ಏನು ಮಕ್ಕಳ ತಂದೆ ತಾಯಿಗಳಿಗೆ ಮತ್ತು ಪೋಷಕರುಗಳಿಗೆ ಅದರ ಅರಿವಿರಲಿ, ಇದು ಏನು ನಾವು ಮಾಡ್ತಾಯಿದ್ದೀವಿ ಈ ವಿಚಾರಗಳು ಒಂದು ಟ್ರಾನ್ಸ್ಪರೆಂಟ್ ಆಗಿರಲಿ ಅನ್ನೋ ಉದ್ದೇಶದಿಂದ ಸರ್ಕಾರ ನಿಮ್ಮ ಈ ವಿಚಾರಗಳು ಏನೇನು ನಡೆದಿದೆ, ಎಷ್ಟೆಷ್ಟು ಅನುದಾನಗಳು ಬಿಡುಗಡೆ ಆಗಿದ್ದಾವೆ ಮತ್ತು ಏನೇನು ಕಾರ್ಯಕ್ರಮಗಳು ದೊರೀತಾ ಇದೆ, ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಸರಿಯಾಗಿ ತಲುಪ್ತಾ ಇದೆಯಾ ಇಲ್ವಾ ಅನ್ನೋ ಉದ್ದೇಶನ ಎಲ್ಲ ಮಕ್ಕಳ ಪೋಷಕರಿಗೆ ವಿಚಾರವನ್ನು ಎಲ್ಲ ತಿಳ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೆ ಈ ಥರದ ಒಂದು ಕಾರ್ಯಕ್ರಮವನ್ನು ಸರ್ಕಾರ ನಿಗದಿ ಮಾಡಿ ಏರ್ಪಾಡು ಮಾಡಿದೆ. ಇಂಥ ಕಾರ್ಯಕ್ರಮಗಳಿಗೆ ಪೋಷಕರ ತಂದೆ ತಾಯಿಗಳು, ಇವರು ನಮ್ಮ ಮಕ್ಕಳ ಪೋಷಕರುಗಳು ಮತ್ತು ಮಕ್ಕಳ ತಂದೆ ತಾಯಿಗಳು ಪ್ರತಿಯೊಬ್ಬರು ಬಂದು ಈ ಕಾರ್ಯಕ್ರಮದಲ್ಲಿ ಇದ್ಕೊಂಡು ಏನೇನು ವಿಚಾರ ಆಗಿದೆ, ಈ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಗೆ ಪೋಷಕರ ಮೀಟಿಂಗ್ ಮಾಡಿ ಇದನ್ನು ನಮ್ಮ ಇವರು ಏನೇನು ಕಲಿತಿದ್ದಾರೆ ಅನ್ನೋದನ್ನ ನಮ್ಮ ಸ್ಕೂಲ್ ಮಟ್ಟದಲ್ಲಿ ಟೀಚರ್ಸ್ಗಳು ಮಾಡಿರ್ತಾರೆ. ಅದಲ್ಲದೆ ಇದರಲ್ಲೂ ಕೂಡ ನೀವು ಸಹಭಾಗಿ ಆಗಿದಾಗ ಅದ್ರ ಬಗ್ಗೆ ಏನು ನಡೀತಾ ಇದೆ ಅನ್ನೋ ವಿಚಾರ ಪ್ರತಿಯೊಬ್ಬರಿಗೂ ಅರಿವು ಆಗಲಿ ಅನ್ನೋ ಉದ್ದೇಶಕ್ಕೆ ಈ ಕೆಲಸ ಮಾಡಿದ್ದಾರೆ. ಇಂಥ ಕೆಲಸಗಳು ಮುಂದೆ ಆಗ್ತಾ ಇರ್ತವೆ. ಈ ಕಾರ್ಯಕ್ರಮಗಳಿಗೆ ಇನ್ನೂ ಹೆಚ್ಚಿನ ಪೋಷಕರು ಆಗಮಿಸಬೇಕು ಮತ್ತು ಎಲ್ಲ ವಿಚಾರಗಳನ್ನು ಪರಸ್ಪರ ಏನೇನು ಆಗಬೇಕು ಅಂತಲೂ ಕೂಡ ಏನಾಗಿದೆ ಅನ್ನೋದ್ರ ಜೊತೆಗೆ ಏನಾಗಬೇಕು ಅನ್ನೋ ವಿಚಾರಗಳನ್ನು ಇಲ್ಲಿ ಬಂಧಿಸಿದಾಗ ಮುಂದಿನ ದಿನಗಳಲ್ಲಿ ಏನು ಮಾಡ್ಕೊಳ್ಬೋದು ಅಂತ ಸರ್ಕಾರಕ್ಕೆ ಮನವಿ ಮಾಡೋಕ್ಕೆ ಅವಕಾಶ ಆಗುತ್ತೆ ಅಂತ ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ನನಗೆ ಅಧ್ಯಕ್ಷತೆಯನ್ನು ವಹಿಸಿಕೊಟ್ಟು ಕಾರ್ಯಕ್ರಮಕ್ಕೆ ಕರೆದಿದ್ದರಿಂದ ಈ ಶಾಲೆಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ನನಗೆ ಅರ್ಜೆಂಟಾಗಿ ಇನ್ನೊಂದು ಮೀಟಿಂಗ್ ಸ್ಟಾರ್ಟ್ ಆಗಿದೆ, ಇಲ್ಲಾಂದರೆ ನಾನು ಸುಮಾರು ಹೊತ್ತಿರ್ತಿದ್ದೆ. ಅದರಿಂದ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ತೋಟಗಾರಿಕಾ ಅಧಿಕಾರಿಯವರಿಗೆ ಧನ್ಯವಾದಗಳು. ಅವರ ಕೆಲಸದ ಒತ್ತಡ ಇದ್ರೂ ಕೂಡ ಮೀಟಿಂಗ್ ಇದೆ ಅಂತೇಳಿ ಆಗಲ್ಲ ಅಂದರೂ ಕೂಡ ನೀವು ಬರಲೇಬೇಕು ಅಂತೇಳೋಕ್ಕೆ ಅವರ ಒಂದೆರಡು ಹಿತವಚನಗಳನ್ನು ನುಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದ ಹೇಳುತ್ತಾ ನಮ್ಮ ಏನು ಪ್ರಶ್ನಾವಳಿಗಳಿದೆ ಅದನ್ನು ಮುಂದುವರಿಸೋಣ. ಹಾಗೆಯೇ ನಮ್ಮ 2023-24ನೇ ಸಾಲಿನಲ್ಲಿ ದೀರ್ಘಕಾಲಿಕ ಹಾಜರಾಗಿರುವ ಬಗ್ಗೆ ಅಂದರೆ ಗೈರು ಹಾಜರಾಗಿರುವುದು ಡ್ರಾಪ್ ಔಟ್ ಮಕ್ಕಳೇನಾದ್ರು ಇದ್ದಾರಾ ಅಂತ ವಿಚಾರಣೆ ಮಾಡಿದ ದಾಖಲಾತಿಯಂತೆ ಕಂಡು ಬಂದಲ್ಲಿ ಯಾವುದೇ ಒಂದು ವಾರ ಆಗ್ಬೋದು, 15 ದಿನ ಆಗ್ಬೋದು ಡ್ರಾಪ್ ಔಟ್ ಮಕ್ಕಳು ಯಾವುದೇ ಮಕ್ಕಳು ಬಂದಿರುವುದಿಲ್ಲ. ಈಗ ಪ್ರಸ್ತುತ ಸಾಲಿನಲ್ಲಿ ಕೂಡ ಒಂದು 3 ಮಕ್ಕಳೇನೋ ಒಂದು 3 ದಿನ 4 ದಿನದಿಂದ ಒಂದು 3 ಮಕ್ಕಳು ತಪ್ಪಿಸ್ಕೊಂಡಿದ್ದಾರೆ. ಆ ಮಕ್ಕಳು ಕೂಡ ತಪ್ಪಿಸ್ಕೊಳ್ತಾರೆ. ಹಾಗೆ ಶಾಲೆಗೆ ದಯಮಾಡಿ ಪೋಷಕರು ಕಳಿಸಿ ಅವ್ರದ್ದು ಯಾವುದೇ ಒಂದು ಫಂಕ್ಷನ್ ಆಗಿರ್ಬೋದು, ಹಬ್ಬ ಆಗಿರ್ಬೋದು, ತದನಂತರ ಬೆಳಗ್ಗೆ ಅವ್ರಿಗೇನು ಊಟ ಮಾಡಿಸ್ಬೇಕೋ ಮಾಡಿಸಿ ಸಂಜೆ ಹೋಗಿ ಅವ್ರಿಗೆ ಫಂಕ್ಷನ್ಗೆ ಕರ್ಕೊಂಡೋಗಿ. ಏಕೆಂದರೆ ಅವತ್ತು ಮಾಡುವಂಥ ಪಾಠ ಪ್ರವಚನಗಳಿಂದ ಅವರು ಮರ್ತಾರೆ. ಪ್ರತಿದಿನ ಹೋದಾಗ ನೀವು ಒಂದಿನ ಅಭ್ಯಾಸ ಮಾಡಿದ್ರೆ ಮಧ್ಯೆ ಫಂಕ್ಷನ್ ಅಂತ ಅವ್ರು ಓದೋದಾಗೆಲ್ಲ ಕೇಳ್ತಾ ಇರ್ತಾರೆ. ಅವ್ರು ಇವಾಗ ನೀವು ಅಭ್ಯಾಸ ಮಾಡಿದ್ರೆ ಅವರು 10th ಹಾಜರಾತಿ ಕಡಿಮೆ ಆಗಿಬಿಡುತ್ತೆ. ಅಟೆಂಡೆನ್ಸ್ ಕಡಿಮೆ ಆದರೆ 10th ಮಕ್ಕಳಿಗೆ ಎಕ್ಸಾಮ್ ಕೂರಿಸಲ್ಲ, ಆ ಥರ ಆಗಿಬಿಡುತ್ತೆ. ಈಗ ಅಭ್ಯಾಸ ಮಾಡೋದ್ರಿಂದ ಇವಾಗಲೇ ಅವ್ರನ್ನ ಒಂದು ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗೋದನ್ನ ಕಡಿಮೆ ಮಾಡಿ ರಜಾ ದಿನಗಳಲ್ಲಿ ಕರ್ಕೊಂಡೋಗಿ, ಶಾಲೆ ದಿನ ಹೊರತುಪಡಿಸಿ ರಜಾ ದಿನದಲ್ಲಿ ಕರ್ಕೊಂಡೋಗೋ ಅಭ್ಯಾಸವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಶಾಲೆಯ ಅಗತ್ಯ ಶಿಕ್ಷಕರ ನಿಯೋಜನೆ ಕುರಿತಂತೆ ಹೇಳೋದಾದರೆ ನಿಮ್ಮ ಶಾಲೆಯಲ್ಲಿ ಬಸವರಾಜು ಸರ್ 3 ವರ್ಷದಿಂದ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ದಾರೆ. ಇನ್ನು ಮಹಾಲಕ್ಷ್ಮಮ್ಮ ಅವರು 11 ವರ್ಷದಿಂದ, ಪೂಜಾಶ್ರೀ ಅವರು 1 ವರ್ಷದಿಂದ, ಇನ್ನು ಸುಕನ್ಯಾ ಅವರು ಅತಿಥಿ ಶಿಕ್ಷಕರಾಗಿ ಇತ್ತೀಚೆಗೆ ಅವರು ಒಂದು ಬೋಧನಾ ಕರ್ತವ್ಯವನ್ನು ನಿರ್ವಹಿಸುತ್ತಿರುವುದು ದಾಖಲಾತಿಯಂತೆ ಕಂಡುಬಂದಿದೆ. ಇನ್ನು ವಿಶೇಷ ಅಗತ್ಯವುಳ್ಳ ಮೌಲ್ಯಮಾಪನ ಬಗ್ಗೆ ಹೇಳೋದಾದರೆ ನಿಮ್ಮ 2023-24ರಲ್ಲಿ ಗೃಹಾಧಾರಿತ ಮಕ್ಕಳಿದ್ರು. ಅವರು ಶ್ರೀನಿವಾಸ್ ಅಂತೇಳಿ, ಅವರು ಕೂಡ ಸರ್ಕಾರದಿಂದ ಬಂದಂಥ ಒಂದು ಸಹಾಯಧನವನ್ನು ಕೂಡ 6ನೇ ತರಗತಿ ಓದುತ್ತಿದ್ದು ಈಗ ಅವರು 8ಗೆ ಹೋಗಿದ್ದಾರೆ. ಅವ್ರಿಗೂ ಕೂಡ ವಿಶೇಷ ಸಹಾಯಧನವನ್ನು ಗೃಹಾಧಾರಿತ ಮಗು ಆದರೂ ಕೂಡ ಮನೆಗೆ ಹೋಗಿ ಎಲ್ಲ ಒಂದು ಸೌಲಭ್ಯಗಳನ್ನು ಕೊಟ್ಟಿರುವಂಥ ದಾಖಲಾತಿಯಂತೆ ಕಂಡುಬಂದಿದೆ. ಇನ್ನು ಮಕ್ಕಳ ಒಂದು ಲೈಂಗಿಕ ಕಿರುಕುಳಕ್ಕಂತೆ ಸಂಬಂಧಪಟ್ಟಂತೆ ಹೇಳೋದಾದರೆ ನಮ್ಮನ್ನು ಮಕ್ಕಳಲ್ಲಿ ನಿಮ್ಮ ಟೀಚರ್ಸು ನಿಮಗೇನಾದರೂ ಹೊಡಿತಾರಪ್ಪ, ಚೆನ್ನಾಗಿ ನೋಡ್ಕೋತಾರಾ? ಆದರೆ ನೀವು ಶಾಲೆಗೆ ಬರದೇ ಇದ್ರೆ ಬರ್ತೀರಾ? ಹೋಮ್ವರ್ಕ್ ಎಲ್ಲ ಬರೀದೇ ಇದ್ರೆ
ಬರ್ಕೊಂಡು ಬರ್ತಾ ಇದ್ದೀರಾ? ಹಾಗಾದರೆ ನಿಮ್ಗೆ ಯಾವುದೇ ಸಮಸ್ಯೆ ಇಲ್ವಾ? ಎಲ್ಲರೂ ಚೆನ್ನಾಗಿ ಓದ್ತಿದ್ದೀರಾ? ಪಾಠ ಎಲ್ಲ ಮಾಡ್ತಾರಾ? ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಎಲ್ಲ ಹೆಣ್ಮಕ್ಳಿಗೆ ನಿರ್ವಹಣೆ ಮಾಡ್ತಾರಾ? ಹೇಳ್ಕೊಡ್ತಾರಾ? 7th ಮಕ್ಕಳು 6th ಹೇಳ್ಕೊಡ್ತಿದ್ದಾರಾ ಎಲ್ಲ ಶಿಕ್ಷಕರು? ಓಕೆ. ಹಾಗೆ ನಮ್ಮ ನೆಕ್ಸ್ಟಿನ ಪ್ರಶ್ನಾವಳಿ, ನಿಯಮಾನುಸಾರ ಅರ್ಹ ವಿದ್ಯಾರ್ಥಿಗಳಿಗೆ ಸಾರಿಗೆ ಭತ್ಯವನ್ನು ಕೊಡಿಸ್ತಕ್ಕಂಥದ್ದು. ಅಂದರೆ 5 ಕಿಲೋಮೀಟ್ರಿಂದ ಆ ಗ್ರಾಮದಲ್ಲಿ ಶಾಲೆ ಇಲ್ಲ ಅಂತೇಳಿ ನಿಮ್ಮ ಭೀಮನಹಳ್ಳಿ ಗ್ರಾಮಕ್ಕೆ ಬಂದರೆ ಆ ಒಂದು ಮಗುಗೆ ಒಂದು 6,000 ಸಹಾಯಧನವನ್ನು ನೀಡಬೇಕು ಅಂತ ಇದೆ. ಆದರೆ ನಿಮ್ಮ ಶಾಲೆಗೆ 2 ಕಿಲೋಮೀಟ್ರ್ 1 ಕಿಲೋಮೀಟ್ರಿಂದ ಮಕ್ಕಳು ಬರ್ತಿದ್ದಾರೆ, 6 ಕಿಲೋಮೀಟ್ರಿಂದ ಯಾವುದೇ ಮಕ್ಕಳು ಬರ್ತಾ ಇಲ್ಲ. 6 ಕಿಲೋಮೀಟ್ರಿಂದ ಯಾರು ಬರ್ತಿದ್ದೀರಪ್ಪ? ಬರ್ತಾ ಇದ್ದೀರಾ? 7th 6th ಎಲ್ಲ ಸ್ಥಳೀಯ ಮಕ್ಕಳ ಬರ್ತಾ ಇದ್ದೀರಾ? 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಅಂತ ಹೇಳಿದರು. ಹಾಗಾಗಿ ನಿಮ್ಮ ಅಭಿಪ್ರಾಯ ಬೇಕು. ಏಕೆಂದರೆ ನೀವು ನಿಮಗೋಸ್ಕರನೇ ಈ ಸಭೆ ಮಾಡ್ತಿರೋದು. ನೀವೆಲ್ಲ ಇರೋದಕ್ಕೆ ಶಿಕ್ಷಕರು ಬಂದಿದ್ದಾರೆ, ಶಿಕ್ಷಕರು ಎಲ್ಲ ನೀವೆಲ್ಲರೂ ಇರೋದಕ್ಕೆ ನಾವು ಬಂದಿದ್ದೀವಿ. ಆಯಿತಾ? ನೀವೇನು ಪ್ರಶ್ನಾವಳಿಗಳಿದೆ ಭಯ ಆತಂಕ ಇಲ್ಲದೇ ಹೇಳ್ಬೋದು. ಯಾವುದೇ ಒಂದು ಸಾರಿಗೆ ಭತ್ಯೆ ಬಂದರೆ ಒಂದು ವೇಳೆ ಸರ್ಕಾರದಿಂದ ಸಹಾಯಧನವನ್ನು ಪಡೀಲಿಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ತಾ, ಜೊತೆಗೆ ಶಾಲಾ ಕಟ್ಟಡ ಮತ್ತು ಪೀಠೋಪಕರಣಗಳ ಲಭ್ಯತೆ ಬಗ್ಗೆ ಹೇಳೋದಾದರೆ ನಿಮ್ಮ ಶಾಲೆಯಲ್ಲಿ ಒಟ್ಟು 8 ಕೊಠಡಿಗಳು ಲಭ್ಯತೆ ಇರುವಂಥದ್ದು ಕಂಡುಬಂದಿದೆ. ಇನ್ನು ಮೂಲಭೂತ ಸೌಕರ್ಯಗಳಾದಂತಹ ಕುಡಿಯೋ ನೀರು, ಶೌಚಾಲಯಕ್ಕೆ ಸಂಬಂಧಪಟ್ಟಂತೆ ಮಧ್ಯಾಹ್ನ ಬಿಸಿ ಊಟ ಯೋಜನೆ ಇದೆ ನಿಮ್ಮ ಶಾಲೆಯಲ್ಲಿ ಅಲ್ವಾ? ಅದೆಲ್ಲ ಆದಮೇಲೆ ಪ್ರತಿದಿನ ನೀರು ಕುಡಿತೀರಾ? ಶುದ್ಧ ನೀರನ್ನ ಕುಡಿಬೇಕು ಅಂತ ಇದೆ. ಅದಕ್ಕೆ ಸ್ವಲ್ಪ ಸಹಾಯಧನವನ್ನು ಸರ್ಕಾರ ಕೊಡ್ತಾ ಇದೆ ಅಲ್ಲ? ಹಾಗಾಗಿ ನಿಮಗೆ RO ಪ್ಲ್ಯಾಂಟಿಂದ ನೀರು ತಂದು ಕೊಡ್ತಾರಾ? ಫಿಲ್ಟರ್ ಟ್ಯಾಂಕ್ ಇದೆಯಾ ನಿಮ್ಮ ಶಾಲೆಯಲ್ಲಿ? ಅದನ್ನೇ ಕುಡಿತೀರಾ? ಪ್ರತಿದಿನ ಎಷ್ಟು ಲೀಟ್ರ್ ಕುಡಿತೀರಾ? 1 ಲೀಟ್ರಾ? ಈ ಕಡೆಯವರು ವಾಯ್ಸ್ ಬರ್ತಾ ಇಲ್ಲ, ಕೇಳಿಸ್ತಾ ಇಲ್ವಾ? ನನ್ನ ವಾಯ್ಸು ನನ್ನ ಭಾಷೆ ಅರ್ಥ ಆಗ್ತಾ ಇಲ್ವಾ? ಎಷ್ಟು ಕುಡಿತೀರಾ? 2 ಲೀಟ್ರು. ನೀವು 1 ಲೀಟ್ರು ಪ್ರತಿದಿನ ಕುಡಿತೀರಲ್ವಾ? ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನೀರು ಕುಡಿಬೇಕು. ತಿಂದಂಥ ಆಹಾರ ಜೀರ್ಣ ಆಗಬೇಕು ಅಂದರೆ ನೀರು ಕುಡಿಬೇಕು. ನೀವು ಉದ್ದ ಬೆಳಿಬೇಕು ಅಂದರೂ ಕೂಡ ನೀರು ಕುಡಿಬೇಕು. ಸರ್ಕಾರ ನಾವು ಎಲ್ಲ ಪ್ರತಿದಿನ ಮೊಟ್ಟೆ ಕೊಡೋಕ್ಕಾಗಲ್ಲ, ಪ್ರತಿದಿನ ಪೋಷಕಾಂಶಯುಕ್ತ ಆಹಾರವನ್ನು ಕೊಡೋಕ್ಕಾಗಲ್ಲ ಅಂತೇಳಿ ಶಾಲೆಯಲ್ಲಿ ಕೊಡಿಸ್ತಾ ಇರುವಂಥದ್ದು. ಮೊದಲೆಲ್ಲ ಮಂಗಳವಾರ ಶುಕ್ರವಾರ ಕೊಡ್ತಾ ಇತ್ತು. ಹಾಗಾಗಿ ಪ್ರತಿದಿನ ಮಕ್ಕಳಿಗೆ ಪೋಷಕತೆಯಿಂದ ಕೊರತೆ ಇರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಪ್ರತಿದಿನ ಎಲ್ಲ ಒಂದು ಪೌಷ್ಟಿಕಾಂಶ ಮೆನು ಚಾರ್ಟ್ ಪ್ರಕಾರ ಅಡುಗೆ ಮಾಡ್ತಾರಾ ನಿಮ್ಮ ಶಾಲೆಯಲ್ಲಿ? ಪ್ರತಿದಿನ ಎಷ್ಟು ಗಂಟೆಗೆ ಊಟ ಕೊಡ್ತಾರೆ? 1 ಗಂಟೆಗೆ. ನಾವು ಮನೆಯಲ್ಲೂ ಕೂಡ 1 ಗಂಟೆ ಕರೆಕ್ಟಾಗಿ ಊಟ ಮಾಡ್ಸೋಕ್ಕಾಗಲ್ಲ. ಮಾಸ್ಟ್ರು ಊಟ ಕೊಡಲೇಬೇಕು ಕಡ್ಡಾಯವಾಗಿ. ಅಡುಗೆಯವರು ಪ್ರತಿದಿನ ಬರಲೇಬೇಕು. ಒಂದಿನ ಏನಾದರೂ ಅಬ್ಸೆಂಟ್ ಆಗ್ತಾರಾ ನಿಮ್ಮ ಅಡುಗೆ ಅಮ್ಮ? ಕಡ್ಡಾಯವಾಗಿ ಬರ್ತಾರೆ ಅಲ್ವಾ? ಹಾಗೆ ಈ ಒಂದು ನಿರಂತರ ಯೋಜನೆ ಆಗಿರೋದ್ರಿಂದ ಎಲ್ಲ ಮಕ್ಕಳಿಗೂ ಕೂಡ ಈ ಯೋಜನೆ ಸದ್ಬಳಕೆ ಆಗಬೇಕು ಅಂತೇಳಿ ಸಾಕಷ್ಟು ನೀರನ್ನ ಕುಡಿಬೇಕು. ಆಯಿತಾ? ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ, ನಿಮ್ಮ ಬುದ್ಧಿ ಬೆಳವಣಿಗೆ ಆಗಬೇಕು ಅಂದರೆ ಆಯ್ತಲ್ವಾ, ನೀರನ್ನ ಚೆನ್ನಾಗಿ ಕುಡೀರಿ. ಹಾಗೆ ನಿಮ್ಮ ಇನ್ನೊಂದು ಮೂಲಭೂತ ಸೌಕರ್ಯಗಳಿಗೆ ಶೌಚಾಲಯ ಇದೆ. 70 ಮಕ್ಕಳಿಗೆ ಅನುಗುಣವಾಗಿ ಒಂದು ಶೌಚಾಲಯ ಬೇಕು. ಇದೆಯಲ್ಲ ನಿಮ್ಮ ಶಾಲೆಯಲ್ಲಿ? ನೀರಿದೆಯಾ ಅದರಲ್ಲಿ? ಎಲ್ರಿಗೂ ಬಳಕಲು ಯೋಗ್ಯವಾಗಿದೆಯಾ? ಅಂದರೆ ಏನು ಶೌಚಾಲಯ ದುರಸ್ತಿ ಆಗಿರಬಾರ್ದು, ಹಾಳಾಗಿರಬಾರ್ದು. ನಲ್ಲಿ ಇದೆಯಾ ಅದರಲ್ಲಿ? ನೀರು ಬರ್ತದಾ? ಯಾಕಂದರೆ ಮಕ್ಕಳಿಗೆ ಯಾವುದೇ ಇನ್ಸ್ಪೆಕ್ಷನ್ ಆಗಬಾರ್ದು ಅನ್ನೋ ಹಿತದೃಷ್ಟಿಯಿಂದ ಶುದ್ಧವಾದ ನೀರು ಇರಬೇಕು. ಅದರಲ್ಲೂ ಕೂಡ ನಿರಂತರವಾಗಿ ನಲ್ಲಿ ಇರಬೇಕು. ನಾವು ಬಿಂದಿಗೆ ತಗೊಂಡೋಗಿ ಹಾಕ್ತಾ ಇದ್ದಾರಾ, ಯೋಗ್ಯವಾಗಿದೆಯಾ, ಮಕ್ಕಳಿಗೆ ನೀರು ಇದೆಯಾ ಅಂತ ಕೇಳಿ ಅದು ಪ್ರಶ್ನಾವಳಿಗಳಿದೆ. ಹಾಗಾಗಿ ನಾನು ನಿಮ್ಮನ್ನೇ ಕೇಳ್ತಾ ಇರೋದು. ಯಾಕಂದರೆ ನೀವೇ ತಾನೇ ಅದೆಲ್ಲ ಬಳಸೋದು. ಸಾಕಷ್ಟು ನೀರು ಪ್ರತಿದಿನ ಇರುತ್ತಾ? ಓಕೆ. ಇನ್ನು ಹಾಗೆಯೇ ವಿದ್ಯುತ್ ಸಂಪರ್ಕಗಳು ನಿಮ್ಮ ಕೊಠಡಿಯಲ್ಲಿ 5 ಕೊಠಡಿಗಳಲ್ಲಿ ವಿದ್ಯುತ್ ಸಂಪರ್ಕವಿದ್ದು, ಉಳಿದಂತೆ ಇನ್ನು 3 ಕೊಠಡಿಗಳಲ್ಲಿ ವಿದ್ಯುತ್ ಸಂಪರ್ಕ ಇರೋದಿಲ್ಲ ಅಂತೇಳಿ ನಿಮ್ಮ ಶಿಕ್ಷಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಪ್ರಯೋಗಾಲಯ ಮತ್ತು ಗ್ರಂಥಾಲಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯಾಗಿರೋದ್ರಿಂದ ಪ್ರಯೋಗಾಲಯ ಲಭ್ಯವಿರುವುದಿಲ್ಲ ಅಲ್ಲ? ಅದಕ್ಕೆ ಸಂಬಂಧಪಟ್ಟಂತೆ ಗಣಿತ ಕಿಟ್ಟಿದೆಯಾ? ನಿಮಗೆ ಬಳಕೆ ಕೊಡ್ತಾರಾ ನಿಮ್ಮ ಮೇಡಮು? ಯಾವ್ಯಾವ್ದಿದೆ ನಿಮ್ಮ ಶಾಲೆಯಲ್ಲಿ? ಏನು ಯಾವುದಿದೆ ಹೇಳ್ಬೇಕು. ನೀವು ಬಳಸ್ತೀರಾ? ನಿಮಗೆ ತಾನೇ ಬಳಕೆ ಮಾಡೋದು. ಗಣಿತ ಕಿಟ್ಗಳಿಗೆ ಸಂಬಂಧಪಟ್ಟಂತೆ ಆಮೇಲೆ ಕ್ರೀಡೆಗೆ ಕೇಳ್ತೀವಿ. ಗಣಿತ ಕಿಟ್ ನಿಮ್ಮ ಮೇಡಮ್ ಯಾರು ಹೇಳಿ? ಮ್ಯಾಥ್ಸ್ ಯಾರು ತಗೋತಾರೆ? ಪೂಜಾ ಮೇಡಮ್. ಯಾವ್ಯಾವ್ದು ಕೊಟ್ಟಿದ್ದಾರೆ ಇಲ್ಲಿವರೆಗೆ? ಏನೇನು ಕೊಡ್ತಾರೆ? ಚಾರ್ಟ್ಗಳು ಎಲ್ಲ ಉಂಟಾ? ಗಣಿತ ಕಿಟ್ಗಳಿದೆಯಾ? ಎಲ್ಲ ಪಾಠ ಮಾಡುವಾಗ ನಿಮಗೆ, ಯಾಕಂದರೆ ನನ್ನ ಪ್ರಶ್ನಾವಳಿಗಳು
ಬಳಕೆ ಇದ್ದು ಅದು ಯೋಗ್ಯವಾಗಿದೆಯಾ, ಮಕ್ಕಳಿಗೆ ಬಳಕೆ ಮಾಡಲಿಕ್ಕೆ ತಲುಪ್ತಾ ಇದೆಯಾ ಅನ್ನೋ ನಿಟ್ಟಿನಲ್ಲಿ ನಾವು ಕೇಳ್ತಾ ಇರುವಂಥದ್ದು. ಅದು ನಿಮ್ಗೆಲ್ರಿಗೂ ತಲುಪ್ತಾ ಇದೆಯಾ? ನಿಮ್ಮ ಮೇಡಮ್ ಎಲ್ಲ ಚೆನ್ನಾಗಿ ಪಾಠ ಮಾಡ್ತಾರಾ? ಓಕೆ. ಹಾಗೆ ನಿಮ್ಮ ಶಾಲೆಯಲ್ಲಿ 1480 ಗ್ರಂಥಾಲಯ ಬುಕ್ಸ್ ಇದೆ ಆಯಿತಾ. ದಾಖಲಾತಿಯಂತೆ ಅಷ್ಟು ಬುಕ್ಸ್ ಇರೋದು ನಮಗೆ ಕಂಡು ಬಂದಿದೆ. ನಿಮಗೆ ಇಲ್ಲಿವರೆಗೆ ಯಾವ್ಯಾವುದು ಗ್ರಂಥಾಲಯ ಬುಕ್ಸನ್ನು ಓದಿದ್ದೀರಾ? ಲೈಬ್ರರಿ ಬುಕ್ಸ್ ಒಬ್ಬೊಬ್ಬರಾಗಿ ಹೇಳಿ, ಜೋರಾಗಿ ಹೇಳಿ. ಕುವೆಂಪು ಓದಿದ್ದೀರಾ? ಯಾಕೋ ನಿಂದೆ ವಾಯ್ಸ್ ಗೊತ್ತಾ ಇಲ್ವಲ್ವಾ? ಹೆಣ್ಮಕ್ಳೇ ಸ್ಟ್ರಾಂಗ್ ಅಂತಾರೆ ಹೇಳ್ರಪ್ಪ. ಓದ್ತೀರಾ? ಎಲ್ಲ ಮಕ್ಕಳಿಗೂ ತಲುಪಬೇಕು ಗ್ರಂಥಾಲಯ ಬುಕ್ಸು ಆಯ್ತಾ. ಓದ್ತಿರಲ್ಲ ನೀವು? ಯಾವ್ಯಾವ ಪೀರಿಯಡ್ ಯಾವ್ಯಾವ್ದು ಓದಿದ್ರ ಇಲ್ಲಿವರೆಗೆ? ಪಂಚತಂತ್ರ ಓದಿದ್ಯಾ? ನೆಕ್ಸ್ಟ್ ತೆನಾಲಿ ರಾಮನ ನಾಟಕಗಳು, ತೆನಾಲಿ ರಾಮ ನಾಟಕಗಳು, ಸಣ್ಣ ಕವಿತೆಗಳು, ಮತ್ತು ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ನಮ್ಮ ಬಸವಣ್ಣನವರು ಇರ್ಬೋದು. ಓದ್ತಿರಲ್ವಾ? ಎಲ್ಲ ಕವಿತೆಗಳನ್ನು ಮಕ್ಕಳಿಗೆ ತಲುಪುವಂಥದ್ದು ಇರಬೇಕು. ಯಾಕಂದರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯವರು ಗ್ರಂಥಾಲಯಗಳನ್ನು ಬುಕ್ಸ್ಗಳನ್ನು ವಿತರಣೆ ಮಾಡಿ ಕೆಲವು ಶಾಲೆಗಳಲ್ಲಿ ಲೈಬ್ರರಿನೇ ಇಟ್ಟಿದ್ದಾರೆ. ಮಕ್ಕಳಿಗೆ ಬೇಕಾಗುವಂಥ ತಲುಪುವಂಥ ಸಂದರ್ಭದಲ್ಲಿ ತಲುಪುವ ನಿಟ್ಟಿನಲ್ಲಿ ಎಲ್ಲ ಸೌಲಭ್ಯಗಳು ಸರ್ಕಾರಿ ಶಾಲೆಗಳಲ್ಲೂ ಕೂಡ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಇದು ಬಳಕೆ ಆಗಬೇಕು. ಹಾಗೆಯೇ ಯಾವುದೇ ಒಂದು ಅನುದಾನ ಬಂದರೂ ಕೂಡ ಒಂದು STMC ಪೋಷಕರ ಸಭೆಯನ್ನು STMC ಅವರ ಅಧ್ಯಕ್ಷತೆಯಲ್ಲಿ ಕರಿಬೇಕು ಅಂತ ಇದೆ. ಹಾಗೆ 13/7/2023 ಒಂದು STMC ರಚನೆಯನ್ನು ಮಾಡಿಕೊಂಡು ಅದರಲ್ಲಿ 12 ಜನ ಮಹಿಳೆಯರು, ಒಂದು 6 ಜನ ಪುರುಷರಾಗಿ ಒಂದು ಕಮಿಟಿಯನ್ನು ರಚನೆ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಯಾವುದೇ ಒಂದು ಸರ್ಕಾರದ ಅನುದಾನಗಳು ಬಂದರೂ ಕೂಡ ಅವರ ಅಧ್ಯಕ್ಷತೆಯಲ್ಲಿ ಖರ್ಚಾಗಬೇಕು. ಒಂದು ಬಿಸಿಯೂಟ ಯೋಜನೆ ಆಗಿರ್ಬೋದು, ಶಾಲಾ ಅನುದಾನ ಆಗಿರ್ಬೋದು, SSY ಆಗಿರ್ಬೋದು, RMSC ಆಗಿರ್ಬೋದು, ಇತರೆ ಅನುದಾನ ಆಗಿರ್ಬೋದು, ಯಾವುದೇ ಒಂದು ಅನುದಾನ ಕೂಡ STMC ಅವರ ಅಧ್ಯಕ್ಷತೆಯಲ್ಲಿ ಖರ್ಚಾಗಬೇಕು ಅಂತ ಇದೆ ನಿಟ್ಟಿನಲ್ಲಿ. ಹಾಗೆ ನಿಮ್ಮ ಕ್ರೀಡೆ ಮತ್ತು ಕ್ರೀಡಾ ಪರಿಕರಗಳ ಬಗ್ಗೆ ಹೇಳೋದಾದರೆ ನಿಮ್ಮ ಶಾಲೆಯಲ್ಲಿ ಆಟ ಸಾಮಾನ್ಯ ಎಲ್ಲ ಇದೆಯಾ? ಅಂದರೆ ನಮ್ಮ ಆಡಿಟ್ ಪೀರಿಯಡಲ್ಲಿ 23-24ರಲ್ಲಿ ಯಾವುದೇ ಅನುದಾನ ಬಂದಿಲ್ಲ. ಹಿಂದೆ ಏನು ಬಂದಿತ್ತು ಪ್ರಸ್ತುತ ಸಾಲಲ್ಲಿ ಅದನ್ನು ತಗೊಂಡು ಮಕ್ಕಳಿಗೆ ಅದನ್ನೆಲ್ಲ ವಿತರಣೆ ಮಾಡಬೇಕು ಅಂತ ಇದೆ. ಎಲ್ಲರಿಗೂ ಕೊಡ್ತಾ ಇದ್ದಾರಾ? ಓಕೆ, ಅದು ಕೊಡಬೇಕು ಅನ್ನೋ ನೆಕ್ಸ್ಟಿನು ನಾವು 1/4/2023ರಿಂದ 31/3/2025 ಅಂದರೆ 24 ಏಪ್ರಿಲ್ ಟು ಮಾರ್ಚ್ ಒಂದು ಆರ್ಥಿಕ ವರ್ಷದಲ್ಲಿ ನಿಮ್ಮ ಶಾಲೆಗೆ ಬಂದಂತಹ ಅನುದಾನ ಪ್ರಾರಂಭಿಕ ಶುಲ್ಕ ಸೇರಿದಂತೆ 2,15,024 ರೂಪಾಯಿ ಅನುದಾನ ಬಂದಿದೆ. ಶಾಲಾ ಅನುದಾನ ಆಗಿರ್ಬೋದು, ಶೂನ್ ಸಬ್ಸ್ ಇರ್ಬೋದು, ಮತ್ತು ಪೀಠೋಪಕರಣಗಳು, ಇತರೆ ಖರ್ಚು ಇರ್ಬೋದು, ಶೌಚಾಲಯ ಇರ್ಬೋದು, STMC ಎಲ್ಲ ಸೇರಿ 2 ಲಕ್ಷ ರೂಪಾಯಿ ಅನುದಾನ ಬಂದಿದೆ. ಅದಕ್ಕೆ ಖರ್ಚಿಗೆ ಸಂಬಂಧಪಟ್ಟಂತೆ 2,15,880 ರೂಪಾಯಿ ಖರ್ಚು ಮಾಡಿದ್ದಾರೆ. ಶಾಲಾ ಅನುದಾನ ಇನ್ನೆಲ್ಲರಿಗೂ ಶೂ ಕೊಟ್ಟಿದ್ದಾರೆ ಅಲ್ವಾ? ಹಾಗೆ ಮತ್ತು ಕುಡಿಯೋ ನೀರು, ಶೌಚಾಲಯ ಸ್ವಚ್ಛತೆಗೋಸ್ಕರ ವಿದ್ಯಾಂಜಲಿ ಮತ್ತು ಶಾಲಾ ದುರಸ್ತಿ ಅನುದಾನ, ಪೀಠೋಪಕರಣಗಳು, ಶಾಲೆಗೆ ಬೇಕಾಗುವಂಥ ಕೆಲವು ಪೀಠೋಪಕರಣಗಳು, ಆಟ ಸಾಮಾನುಗಳನ್ನು ಖರೀದಿ ಮಾಡಿರುವಂಥದ್ದು ದಾಖಲಾತಿಯಂತೆ ಬಂದಿದೆ. ಇನ್ನು ಉಳಿದಂತೆ ಅನುದಾನ 1,144 ರೂಪಾಯಿ ಹಿಂದಿನ ವರ್ಷದಲ್ಲಿ ಉಳಿದಿರುವಂಥ ಅನುದಾನ. ಹಾಗೆಯೇ ಈ ಎಲ್ಲ ಅನುದಾನಗಳು ಸಮರ್ಪಕವಾಗಿ ನಿರ್ವಹಣೆ ಆಗಿದೆಯಾ ಅಂತೇಳಿ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳಾಗಿರ್ಬೋದು, BO ಆಗಿರ್ಬೋದು, ERC ಆಗಿರ್ಬೋದು, ECO ಆಗಿರ್ಬೋದು, CRPಗಳಾಗಿರ್ಬೋದು, DIRTಗಳಾಗಿರ್ಬೋದು, ಎಲ್ಲರೂ ಕೂಡ ಒಂದು ಅಧಿಕಾರಿ ವರ್ಗದವರು ಯಾವುದೇ ಒಂದು 10 ರೂಪಾಯಿ ಅನುದಾನ ಬಂದರೂ ಕೂಡ ಯಾವ್ಯಾವುದಕ್ಕೆ ನಿರ್ವಹಣೆ ಆಗಿದೆ, ಅದು ಸಮರ್ಪಕವಾಗಿದೆಯಾ, ಎಲ್ಲ ಮಕ್ಕಳಿಗೂ ತಲುಪಿದೆಯಾ, ಈ ಯೋಜನೆ ಬಗ್ಗೆ ಎಲ್ಲ ಸಾರ್ವಜನಿಕರಿಗೂ ಮಾಹಿತಿ ಲಭ್ಯವಿದೆಯಾ ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಒಂದು ಬಂದು ದಾಖಲಾತಿ ಪರಿಶೀಲನೆ ಆಗಿರ್ಬೋದು, ಶೈಕ್ಷಣಿಕ ಪ್ರಗತಿ ಬಗ್ಗೆ ಆಗಿರ್ಬೋದು, ಶಾಲಾ ಒಂದು ಸ್ವಚ್ಛತೆ ಆವರಣಗಳ ಬಗ್ಗೆ ಆಗಿರ್ಬೋದು, ಎಲ್ಲವನ್ನು ದಾಖಲಾತಿ ಮಕ್ಕಳು ಹೇಗೆ ಓದ್ತಾ ಇದ್ದಾರೆ ಅನ್ನೋ ನಿರ್ವಹಣೆ ಕೂಡ ಮಾಡ್ತಾರೆ. ಹಾಗೆಯೇ ನೆಕ್ಸ್ಟ್ ಸಬ್ಜೆಕ್ಟ್ FLN ಕಾರ್ಯಕ್ರಮ ಅಂತೇಳಿ ಬುನಾದಿ ಸಾಕ್ಷರತಾ ಸಂಖ್ಯಾ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಶಾಲೆಯಲ್ಲಿ ಮಾಡ್ತಾ ಇದ್ದಾರಾ? ಎಲ್ಲರೂ ಭಾಗವಹಿಸ್ತೀರಾ? ವಾರಕ್ಕೆ ಒಂದ್ಸರಿ ಮಾಡ್ತಾರಾ? ಪ್ರತಿದಿನ ಮಾಡ್ತಾರಾ? ಚರ್ಚೆಗಳು ಹೇಗೆ ನಡೀತಿದೆ ನಿಮ್ಮ ಶಾಲೆಯಲ್ಲಿ? ಮಾಡ್ತಾರಾ ಅಲ್ವಾ? ಯಾವ ರೀತಿ ಮಾಡ್ತೀರಾ ನೀವು ಗುಂಪು ಚರ್ಚೆಗಳನ್ನು? ವಾರಕ್ಕೊಂದ್ಸರಿನ ಅಲ್ಲ ಅಥವಾ ಪ್ರತಿದಿನನ? ಹೇಗೆ ಮಾಡ್ತೀರಾ? ಪ್ರತಿದಿನ ಮಾಡ್ತೀರಾ? ನೋಡ್ರೋ, 1ನೇ ಕ್ಲಾಸ್ LKG ಫಸ್ಟ್ ಎಷ್ಟನೇ ಕ್ಲಾಸು ನೀವು? ಸೆಕೆಂಡ್
ಯು ಕೆ ಜಿ ಮಕ್ಕಳು ಹೇಳ್ತಿದ್ದಾರೆ 7th 6th ಇಂಪಾರ್ಟೆಂಟ್ ಮಾತಾಡ್ರಮ್ಮ. ಮರೆಯೋಕ್ಕೆ ಆಗಲ್ಲ. ಯಾಕೆಂದ್ರೆ ರೀಸೆಂಟ್ ಆಗಿ ಕಲಿತಾರಲ್ಲ ಇವ್ರು ಕೇಳ್ತಿವ್ರೆ ಹೇಳ್ರಿ, ಮಾಡ್ತಾರಾ ಹೆಂಗೆ? ಪ್ರತಿದಿನ ಮಾಡ್ತಾರಾ? ಇವೆಲ್ಲ ಗುಂಪು ಚರ್ಚೆಗಳನ್ನ ಮಾಡೋದು ಹೇಳಿದ್ರದು ಪ್ರವೇಶ ನೀವೇನು ಮಾಡ್ಕೊಂಡಿರ್ತೀರಾ ಅದನ್ನ 40 ದಿನಗಳ ಕಾಲ ಪುನರ್ಮನನ ಮಾಡ್ತಕ್ಕಂಥದ್ದು. ಇವತ್ತು ಏನು ಪಾಠ ಮಾಡಿದ್ದಾರೆ ನಿಮ್ಮ ಫ್ರೆಂಡ್ಸ್ಗೆ ಅರ್ಥ ಆಗಲಿಲ್ಲ, ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಅದನ್ನು ನೀವು ಗುಂಪು ಚರ್ಚೆ ಮಾಡೋದ್ರಿಂದ ನಿಮ್ಗೆ ಹೆಚ್ಚಿನ ಒಂದು ತಿಳುವಳಿಕೆ ಬರುತ್ತೆ ಅಂತೇಳಿ ಈ ಒಂದು ಇದನ್ನ ಮಾಡ್ತಕ್ಕಂಥದ್ದು. ಎಲ್ಲರೂ ಭಾಗವಹಿಸ್ತಿದ್ದೀರಾ? ಯಾಕಂದರೆ ಒಂದು ಮಗು ಒಂದು 20 ಮಾರ್ಕ್ಸ್ ತಗೊಂಡ್ರೆ ಇನ್ನೊಂದು ಮಗು ಒಂದು 15 ಮಾರ್ಕ್ಸ್ ತಗೊಂಡಿದ್ರೆ ಪರೀಕ್ಷಾ ಸಮಯದಲ್ಲಿ ಒಂದು ಸಮನಾದಂಥ ಶಿಕ್ಷಣ ಸಿಗಲಿ ಅಂತೇಳಿ ಸರ್ಕಾರ ಇದನ್ನು ಮಾಡ್ತಕ್ಕಂಥದ್ದು ಪ್ರಕ್ರಿಯೆ ಆಗಿರುತ್ತೆ. ಇನ್ನು ಬೋಧನಾ ಕಲಿಕಾ ಸಾಮಗ್ರಿಗೆ ಸಂಬಂಧಪಟ್ಟಂತೆ ನಿಮ್ಮ ಶಾಲೆಯಲ್ಲಿ ಗಣಿತ ಕಿಟ್ಗಳು ಮತ್ತು ಚಾರ್ಟ್ಗಳು ಲಭ್ಯವಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ದಾನಿಗಳ ನಿರ್ವಹಣೆ ಬಗ್ಗೆ ಹೇಳೋದಾದರೆ ಯಾವುದೇ ಒಂದು 23-24ನೇ ಸಾಲಿನಲ್ಲಿ ದಾನಿಗಳು ಕೊಡುಗೆಯನ್ನು ಕೊಟ್ಟಿರೋದು ಕಂಡು ಬಂದಿಲ್ಲ. ಇನ್ನು ಸ್ವಯಂ ರಕ್ಷಣಾ ತರಬೇತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಶಾಲೆಯಲ್ಲಿ ಸ್ವಯಂ ರಕ್ಷಣಾ ತರಬೇತಿ ಹೆಣ್ಣು ಮಕ್ಕಳಿಗೆ ಕೊಡಬೇಕು. ಆದರೆ ಜಾಸ್ತಿ ಇದು ನಿಮ್ಮ ಹಿರಿಯ ಪ್ರಾಥಮಿಕ ಶಾಲೆ ಆಗಿರೋದ್ರಿಂದ ಯಾವುದೇ ಒಂದು ಸ್ವಯಂ ರಕ್ಷಣಾ ತರಬೇತಿಗೆ ಸಂಬಂಧಪಟ್ಟಂತೆ ನಿಮ್ಮ ಶಾಲೆಯಲ್ಲಿ ಯೋಗಾಭ್ಯಾಸ ಮಾಡಿಸ್ತಾರಾ? ಎಲ್ಲರೂ ಭಾಗವಹಿಸ್ತೀರಾ? ಯಾವ್ಯಾವತ್ತು ಯೋಗ ಮಾಡಿಸ್ತಾರೆ ನಿಮಗೆ? ಶನಿವಾರ ಮಾತ್ರ. ಶನಿವಾರ ಯೋಗಾಭ್ಯಾಸವನ್ನು ಮಾಡ್ತೀವಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯೋಗಾಭ್ಯಾಸ ಮಾಡೋದ್ರಿಂದ ಏನು ಪ್ರಯೋಜನ ಏನು ಉಪಯೋಗ ಆಗುತ್ತೆ? ಒಬ್ಬರು ಯಾರಾದರೂ ಹೇಳಿ. ಆರೋಗ್ಯ ಚೆನ್ನಾಗಿರುತ್ತೆ. ಹೇಳಪ್ಪ ನೀನು. ಎಷ್ಟನೇ ಕ್ಲಾಸು? 3ನೇ ಕ್ಲಾಸು. ನೋಡಿರಿ 7th ಅವರು 3ನೇ ಕ್ಲಾಸ್ ಮಕ್ಕಳು ಹೇಳ್ತಿದ್ದಾರೆ. ಹೇಳಮ್ಮ ನೀನೆ ಹೇಳು. ಹೇಳೋದು ಅಭ್ಯಾಸ ಮಾಡ್ಕೋಬೇಕು. ಇವಾಗಿಂದ ಮಾತಾಡೋದು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ಆತಂಕ ಇಲ್ದೇನೆ ಹೇಳ್ತೀರಾ. ಹಾಂ, ವೆರಿ ಗುಡ್. ಹೇಳಿ ಬನ್ನಿ, ಇಲ್ಲಿ ಮುಂದೆ ಬನ್ನಿ. ಹೇಳಿ ನಿಮ್ಮ ಈಗ ನಾವು ಏನು ಭಯ ಇಲ್ದೇ ಹೇಳಿದ್ರು ಎಲ್ಲರೂ ಹೇಳ್ಬೇಕು. ನೀವು ಏನಾಗಬೇಕು ಅಂತ ಕನಸು ಹೇಳ್ಕೊಂಡಿರ್ತೀರಾ? ನೀವು ಓದ್ತೀರಲ್ವಾ, ಏನಾಗಬೇಕು ಅಂತ ಅಂದ್ಕೊಂಡಿರ್ತೀರಾ? ವೈದ್ಯರು. ನೀವು ಒಳ್ಳೆ ಡಾಕ್ಟರ್ ಆಗಬೇಕಂತ ಅಂದ್ಕೊಂಡಿದ್ದೀರಾ. ನೆಕ್ಸ್ಟ್ ಪೊಲೀಸ್ ಆಗಬೇಕಂತ ಅಂದ್ಕೊಂಡಿದ್ದೀರಾ. ಪೊಲೀಸ್ ನೀನು ಡಾಕ್ಟರ್ ಆಗಬೇಕಂತೀರ. ಬಾಯ್ಸ್ ನೀವೇನಾಗಬೇಕು ಅಂದ್ಕೊಂಡಿದ್ದೀರಾ? ಮಾತಾಡಬೇಕು. ಎಲ್ಲರೂ ಚೆನ್ನಾಗಿ ಓದಿ ನಿಮ್ಮ ಆಸೆಗಳೆಲ್ಲ ಈಡೇರಲಿ. ಯಾಕಂದರೆ ನೀವೀಗ ಶ್ರಮ ಪಡಬೇಕು. ಪ್ರತಿದಿನ ಎಷ್ಟು ಗಂಟೆ ಓದ್ತೀರಾ? ಎಷ್ಟು ಅವರ್ ಓದ್ತೀರಾ? ಹೋಗಿ ಅರ್ಧ ಗಂಟೆನಾ, 1 ಗಂಟೆನಾ, 2 ಗಂಟೆನಾ? ಹೇಳಬೇಕು. ನೆಕ್ಸ್ಟ್ ಓದ್ತಿದ್ದೀರಾ? 1 ಗಂಟೆ ಓದ್ತೀರಾ ಪ್ರತಿದಿನ? ನಿಮ್ಮ ತಂದೆ ತಾಯಿ ಎಲ್ಲ ಬಂದಿದ್ದಾರಾ? ಮೇಡಮ್, ನೀವು ತಾಯಿ ಓದ್ತಾರಾ? ಪ್ರತಿದಿನ 1 ಅವರ್ ಹೋಗ್ತಾರಾ? ಓಕೆ. ಏನಾಗಬೇಕಂತ ಆಸೆ ಇಟ್ಕೊಂಡಿದ್ಯಾ? ಲಾಯರ್ ಆಗಬೇಕಂದ್ರೆ ನೀನು ಇನ್ನೂ ಚೆನ್ನಾಗಿ ಓದಬೇಕು. ನ್ಯೂಸ್ ಪೇಪರ್ ಎಲ್ಲ ಓದ್ತೀರಾ? ಇಂಗ್ಲೀಷ್ ಪೇಪರ್ ಓದಿ ಜೊತೆಗೆ. ಪ್ರತಿದಿನ ನೀವು ತಯಾರು ಮಾಡಿಸ್ತಾರಲ್ವ, ಪೇಪರ್ ಓದಿಸ್ತಾರಾ? ಯಾವ ಪೇಪರ್ ಓದ್ತಿದ್ರು? ಓದಿದ್ದೀರಾ ಇವತ್ತು? ಓದಿದ್ರಾ? ಏನು ಪೇಪರ್ನಲ್ಲಿ ಓದಿದ್ದೀರಾ ಅಲ್ವಾ? ಆಯಿತು. ನೀವು ಹೈಸ್ಕೂಲವ್ರು ಓದಿದ್ದೀರಾ ಅಂದ್ಕೊಡಿ. ನೀವು ಕೇಳಿಸ್ಕೊಂಡಿದ್ದೀರಾ? ಯಾಕಂದ್ರೆ ಹೈಸ್ಕೂಲಲ್ಲಿದ್ದರೆ ಹೈಸ್ಕೂಲಲ್ಲಿ ಓದಿರ್ತೀರಾ. ನಿಮಗೂ ಅವಕಾಶ ಕೊಡ್ತೀವಿ ಸರ್. ನಮ್ಮ ಪ್ರೈಮರಿ ಸ್ಕೂಲ್ಗೂ ನೀವು ಒಂದು ಪೇಪರ್ನ ಕಲಿಸಿ ಓದೋಕ್ಕೆ ಅವಕಾಶ ಕೊಡಿ. ಯಾಕಂದರೆ ಅವ್ರಿಗೂ ಮಕ್ಕಳಿಗೂ ಧೈರ್ಯ ಬರುತ್ತೆ. ಇವತ್ತು ಏನಿದೆ ಅಂತೇಳಿ ಓದಿ ತಿಳ್ಕೊಂಡು ಯಾವುದನ್ನು ಪ್ರಯತ್ನ ಮಾಡಿ ಎಲ್ಲರೂ ಓದಬೇಕು. ನಿಮ್ಮ ಶಾಲೆಯಲ್ಲಿ ಪ್ರತಿಜ್ಞೆ ಮಾಡಿಸ್ತಾರಾ? ಸಂವಿಧಾನ ಪ್ರತಿಜ್ಞೆ ಆಗಿರ್ಬೋದು, ಬೇರೆ ವಿಷಯಗಳ ಪ್ರತಿಜ್ಞೆ ಆಗಿರ್ಬೋದು, ಮಾಡಿಸ್ತಾರಾ? ಎಲ್ಲರಲ್ಲೂ ಭಾವೈಕ್ಯತೆ ಮೂಡಬೇಕು ಅಂತೇಳಿ ಪ್ರತಿಜ್ಞೆ. ರಾಜ್ಯದ ನಡುವಿನ ಸ್ನೇಹ ಬಾಂಧವ್ಯವನ್ನು ಪ್ರಬಲ ಮಾಡಬೇಕು ಅಂತೇಳಿ ಮಾಡಬೇಕು ಅಂತ ಕ್ಲಬ್ಗಳನ್ನು ಇದೆ.
ಆದ್ದರಿಂದ ಹಿರಿಯ ಪ್ರಾಥಮಿಕ ಶಾಲೆ ಆಗಿರೋದ್ರಿಂದ ಯಾವುದೇ ಒಂದು ಓಕೆ. ನಿಮ್ಮ ಶಿಕ್ಷಕರೆಲ್ಲ ಎಷ್ಟು ಗಂಟೆಗೆ ಬರ್ತಾರೆ? 9:30ಗೆ ಬರ್ತಾರೆ. ಎಲ್ಲರೂ ಬರ್ತಾರಾ? ಎಷ್ಟು ಗಂಟೆಗೆ ಹೋಗ್ತಾರೆ? ನೀವು ಎಷ್ಟು ಗಂಟೆಗೆ ಹೋಗ್ತೀರಾ ಮನೆಗೆ? 5 ಗಂಟೆ ತನಕ ಇರ್ತೀರಾ? 4:15ಗೆ ಬಿಡಲ್ವಾ? 4 ಗಂಟೆಗೆ ಬಿಡ್ತಾರಾ? ಸರಿ, 7ಕ್ಕೆ ಹೇಳ್ಬೇಕು. ಎಷ್ಟು ಗಂಟೆಗೆ ಬಿಡ್ತಾರೆ? 5 ಗಂಟೆ. ನಿಮ್ಮ ಶಿಕ್ಷಕರು ಅಷ್ಟೊತ್ತಿಗೆ ಹೋಗ್ತಾರಾ, ಬೇಗ ಹೋಗ್ತಾರಾ? ನಿಮ್ಮ ಜೊತೆಲೇ ಹೋಗ್ತಾರಾ? ಓಕೆ. ಹಾಗೆ ನಿಮ್ಮ ಶಿಕ್ಷಕರ ಸಮಯ ಮಾರ್ಗಸೂಚಿಯಂತೆ 9:30ಕ್ಕೆ ಬರಬೇಕು, ಜೊತೆಗೆ 4:55ಕ್ಕೆ ಹೋಗಬೇಕು ಅಂತ ಇದೆ. ಹಾಗಾಗಿ ನಾನು ಮಕ್ಕಳ ಹತ್ರನೇ ಮಾಹಿತಿಯನ್ನು ಕಲೆ ಹಾಕಿರುವಂಥದ್ದು. ಹಾಗೆ ನಿಮ್ಮ ಶಾಲೆಯ ಒಂದು ಹಸಿ ಕಸ ಮತ್ತು ಒಣಕಸ ವಿಲೇವಾರಿಯನ್ನು ಹೇಗೆ ಮಾಡ್ತೀರಾ? ಹಸಿ ಕಸ ಒಣಕಸ ವಿಲೇವಾರಿಯನ್ನು ಗ್ರಾಮ ಪಂಚಾಯತಿಯವ್ರು ಬಂದು ತಗೊಂಡು ಹೋಗ್ತಾರಾ ಅಥವಾ ಅಗ್ನಿನಂದಕ ಮಾಡ್ತೀರಾ? ನಿಮ್ಮ ಶಾಲೆಯಲ್ಲಿ ಅಗ್ನಿನಂದಕ ಮಾಡ್ತಾರಾ? ಹಸಿ ಕಸ ಒಣಕಸ ಬೇರ್ಪಡಿಸ್ತಾರಾ? ಮಾಡ್ತಾರಲ್ವಾ ಸ್ವಚ್ಛತೆ ದೃಷ್ಟಿಯಿಂದ? ಓಕೆ. ಹಾಗೆ ನಿಮ್ಮಲ್ಲಿ ಗಣಿತ ಕಿಟ್ಗಳು ಇದ್ರ ಜೊತೆಗೆ ಕಂಪ್ಯೂಟರ್ ಇರಬೇಕು ಅಂತೇಳಿ ಅನುದಾನಿತ ಶಾಲೆಗಳಿಗೆ ಕಳಿಸ್ತಾರೆ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಒಂದು ಸರ್ಕಾರದಿಂದನೇ ಒಂದು ಟಿ ವಿ ಆಗಿರ್ಬೋದು, ಟ್ಯಾಬ್ ಆಗಿರ್ಬೋದು, ಗ್ರೀನ್ ಬೋರ್ಡ್ ಆಗಿರ್ಬೋದು ಎಲ್ಲವನ್ನೂ ಕೊಟ್ಟಿದ್ದಾರೆ. ಟ್ಯಾಬ್ ಕೊಟ್ಟಿದ್ದಾರೆ ನಿಮ್ಮ ಶಾಲೆಯಲ್ಲಿ. ಅದನ್ನೆಲ್ಲ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಸೈನ್ಸಿಗೆ ಎಲ್ಲ ತೋರಿಸ್ತಾರ ನಿಮಗೆ? ಎಲ್ರಿಗೂ 7th 6th 5th ಕೊಡ್ತಾ ಇದ್ದಾರಾ? ಓಕೆ. ಹಾಗೆ ನಿಮ್ಮ ಶಾಲೆಯಲ್ಲಿ ದುರಸ್ತಿಯಾಗಿದೆ ಕಾಂಪೌಂಡು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಒಂದು 150 ಮೀಟ್ರ್ ದುರಸ್ತಿ ಅಂತ ಹೇಳಿದ್ದಾರೆ. ಅದನ್ನೇ ಕೂಡ ವರದಿಯಲ್ಲಿ ತೋರಿಸಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತಿ ಅನುದಾನ ಅಥವಾ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅನುದಾನದಲ್ಲಿ ಶಾಲಾ ಕಾಂಪೌಂಡನ್ನು ಖರ್ಚುಪಡಿಸ್ಬೋದು ಅಂತೇಳಿ ಮಾಹಿತಿಯನ್ನು ನೀಡ್ತಾ, ಜೊತೆಗೆ ಸಂಭ್ರಮ ಶನಿವಾರ ಮಾಡ್ತಾರಾ? ನಿಮ್ಮಲ್ಲಿ ಸಂಭ್ರಮ ಶನಿವಾರದಲ್ಲಿ ನೀವು ಏನೇನು ಪ್ರಾಜೆಕ್ಟ್ಗಳನ್ನು ಮಾಡಿದ್ದೀರಾ? ಭಾಗವಹಿಸಿ ಎಲ್ಲ ಮಾಡ್ತೀರಲ್ಲ? ಯಾರಾದ್ರೂ ಒಬ್ಬರೇ ಇರಬೇಕು, ಒಬ್ಬೊಬ್ಬರಾಗೆ ಎಲ್ಲರೂ ಏನು ಮಾಡ್ತೀರಾ ಸಂಭ್ರಮ ಶನಿವಾರದಲ್ಲಿ? ಜೋರಾಗಿ ಹೇಳ್ಬೇಕು, ಎಲ್ಲರಿಗೂ ಕೇಳಿಸ್ಬೇಕು. ಆಹಾರದ ಬಗ್ಗೆ ಮಾತಾಡ್ತೀನಿ. ಓಕೆ. ನೆಕ್ಸ್ಟ್ ಹೇಳು. ನೆಕ್ಸ್ಟ್ ನೀನೇನು ಮಾಡ್ತೀಯಪ್ಪ? ರಸ್ತೆ ಸುರಕ್ಷತಾ ಏನೇನು ಮಾಡಿದ್ದೀರಲ್ವಾ ನೀವು? ಎಲ್ಲ ಪ್ರಾಜೆಕ್ಟ್ಗಳನ್ನು ಮಾಡಿದ್ದೀರಾ? ಯಾಕಂದರೆ ಇದೆಲ್ಲ ಅನುದಾನಿತ ಶಾಲೆಯಲ್ಲೂ ಆಗುತ್ತೆ, ಸರ್ಕಾರಿ ಶಾಲೆಗಳಲ್ಲೂ ಆಗಬೇಕು ಅನ್ನೋ ಕಲಿ ಮಕ್ಕಳಿಗೆ ಸಂಬಂಧಪಟ್ಟಂತೆ ನಮ್ಮ ಮುದ್ದು ಮಕ್ಕಳನ್ನೇ ಜಾಸ್ತಿ ಮಾತಾಡ್ತಾ ಇದ್ದಾರೆ ಈ ಶಾಲೆಯಲ್ಲಿ. ನೋಡಿದ ಮಟ್ಟಿಗೆ 7th ನಮ್ಮ ನಲಿಕಲಿ ಮಕ್ಕಳೇ ಮಾತಾಡ್ತಿದ್ದಾರೆ. ನಿಮಗೆಲ್ಲ ನಲಿಕಲಿಗೆ ಸಂಬಂಧಪಟ್ಟಂತೆ ಎಲ್ಲ ಕಾರ್ಡ್ಸ್ ಎಲ್ಲ ಕೊಡ್ತಾರಪ್ಪ? ಕೊಡ್ತಾರೆ ಆಟ ಆಡಲಿಕ್ಕೆ, ಮ್ಯಾಥ್ಸ್ ಎಲ್ಲ ಜೋಡಿಸ್ಲಿಕ್ಕೆ, ನಿಮಗೆ 1 2 3 ಜೋಡಿಸ್ಲಿಕ್ಕೆಲ್ಲ ಕಾರ್ಡ್ಸ್ ಎಲ್ಲ ಸರ್ಕಾರದಿಂದ ಕೊಟ್ಟಿದ್ದಾರೆ. ಅದೆಲ್ಲ ಮಕ್ಕಳಿಗೆ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ನಿಮಗೆಲ್ಲ ಕೊಟ್ಟಿದ್ದಾರಾ? ಅದನ್ನೆಲ್ಲ ಆಟ ಜೋಡಿಸ್ತೀರಲ್ಲ ಪ್ರತಿದಿನ? ಶಿಕ್ಷಕರೆಲ್ಲ ಚೆನ್ನಾಗಿ ಪಾಠ ಮಾಡ್ತಾರಾ? ಓಕೆ. ಹಾಗೆ ನಿಮ್ಮ ಶಾಲೆಗೆ ಆರೋಗ್ಯ ಇಲಾಖೆಯಿಂದ ಆವಾಗವಾಗ ಬಂದು ನಿಮ್ಮ ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೊತೀರಾ? ಯಾರು ಡಾಕ್ಟ್ರು ಬಂದಿದ್ರು ಇಲ್ಲಿವರೆಗೆ? ಬರ್ತಾ ಇರ್ತಾರಾ? ಬಂದು ಏನೇನೆಲ್ಲ ಪ್ರಕ್ರಿಯೆಯನ್ನು ಮಾಡ್ತಾರೆ ನಿಮ್ಮ ಶಾಲೆಯಲ್ಲಿ? ಕಣ್ಣಿನ ತಪಾಸಣೆ ಇರುವಂಥ ಮಕ್ಕಳುಗಳಿಗೆ, ಮತ್ತು ಅಪೌಷ್ಟಿಕತೆಯಿಂದ ಬಳಸಿರುವಂಥ ಕ್ಯಾಲ್ಸಿಯಂ ಇರ್ಬೋದು, ವಿಟಮಿನ್ ಇರ್ಬೋದು, ಆ ಥರದ್ದೆಲ್ಲ ಮಕ್ಕಳಿಗೆ ಆರೋಗ್ಯದ ದೃಷ್ಟಿಯಿಂದ ಎಲ್ಲ ಚೆಕಪ್ ಎಲ್ಲ ಮಾಡಿ ಮಾತ್ರೆ ಎಲ್ಲ ಕೊಟ್ಟಿದ್ದಾರಾ? ಜಂತುಳಿನ ಮಾತ್ರೆ ಅವಾಗವಾಗ ಕೊಟ್ಟಿರ್ತಾರ? ಸ್ವೀಟ್ ಏನಾದ್ರು ಜಾಸ್ತಿ ಸ್ವೀಟ್ ತಿಂದರೆ ಮಕ್ಕಳಿಗೆ ಆರೋಗ್ಯ ಚೆನ್ನಾಗಿದೆ ಅಂತೇಳಿ ಅವಾಗವಾಗ ಜಂತುಳಿ ಮಾತ್ರೆ ಎಲ್ಲ ಚಿಕಿತ್ಸ್ತಾರ? ನಿಮ್ಮ ಶಾಲೆ ನಾನು ನೆನೆ ಅದ ಶಾಲೆಯಲ್ಲಿ ನಾನು ಇಸ್ಕೊಂಡು ಟೇಸ್ಟ್ ಮಾಡಿ ನೋಡಿದೆ. ತಗೊಂಡಿದ್ದೀರಾ? ಯಾಕಂದರೆ ಆರೋಗ್ಯದ ದೃಷ್ಟಿಯಿಂದ ಮಕ್ಕಳ ಒಂದು ಪೌಷ್ಟಿಕತೆಯಿಂದ ಬಳಬಾರ್ದು ಅಂತೇಳಿ ಸರ್ಕಾರ ಎಲ್ಲ ಸೌಲಭ್ಯಗಳು ಸರ್ಕಾರಿ ಶಾಲೆಗಳಲ್ಲಿ ಸಿಗಲಿ, ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ ಓದಿರುವಂಥ ಗ್ರಾಮೀಣ ಮಕ್ಕಳಿಗೆ ಹೆಚ್ಚಿನ ಒಂದು ಸೌಲಭ್ಯವನ್ನು, ಯಾಕಂದರೆ ನೀವು ದೊಡ್ಡ ಓದಿ ಎಲ್ಲ ಉನ್ನತ ಇಂಜಿನಿಯರ್ ಆಗಿರ್ಬೋದು, ಗೌರ್ಮೆಂಟ್ ಅಪಾಯಿಂಟ್ ಆದರೆ ಗ್ರಾಮೀಣ ಮಕ್ಕಳಿಗೆ, ಪ್ರದೇಶದ ಮಕ್ಕಳಿಗೆ ಹೆಚ್ಚಿನ ಫಸ್ಟಿನ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ಎಲ್ಲ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೋಸ್ಕರ ಒಂದೊಂದು ಮಗುನಲ್ಲಿ ಒಂದೊಂದು ಸಾಮರ್ಥ್ಯ ಇರುತ್ತೆ. ಒಂದೊಂದು ಮಗುನಲ್ಲಿ ಕಲಿಕಾ ಹಬ್ಬಕ್ಕೆ ಸಂಬಂಧಪಟ್ಟಂತೆ, ಒಂದೊಂದಲ್ಲಿ ಓದೋದ್ರ ಬಗ್ಗೆ ಸಾಮರ್ಥ್ಯ ಇರುತ್ತೆ, ಒಂದೊಂದು ಮಕ್ಕಳಿಗೆ ಪ್ರಾಜೆಕ್ಟ್ ಮಾಡುವಂಥದ್ರಲ್ಲಿ, ನೃತ್ಯ ಮಾಡುವಂಥದ್ರಲ್ಲಿ. ನಿಮ್ಮಲ್ಲಿ ಕಲಿಕಾ ಹಬ್ಬ ಮಾಡ್ತಾರಾ? ಎಲ್ಲಿ ಕರ್ಕೊಂಡು ಹೋಗಿದ್ರು? ಸರ್ ಬಿಟ್ನಳ್ಳಿಗೆ ಹೋಗಿದ್ರಾ? ಎಲ್ಲರೂ ಎಲ್ಲ ನೀವು ಪ್ರೈಸ್ ತಗೊಂಡಿದ್ದೀರಾ ನಿಮ್ಮ ಶಾಲೆಗೆ? ಇಲ್ಲಿವರೆಗೆ ಎಷ್ಟು ಜನ ತಗೊಂಡಿದ್ದೀರಾ?
ನಿಮ್ಮ ಶಾಲೆಗೆ ಒಳ್ಳೆಯ ಹೆಸರನ್ನು ತಗೋಬೇಕು ಅಂತ ಹೇಳ್ತಾ ಕಲಿಕಾಂಗದಲ್ಲಿ ಭಾಗವಹಿಸಿ ಅಂತೇಳಿ ನಿಮ್ಮ ಪ್ರತಿಭಾ ಕಾರಂಜಿಯನ್ನು ಮಾಡಬೇಕು ಅಂತೇಳಿ ಸರ್ಕಾರ ನಿಟ್ಟಿನಲ್ಲಿ ಶುದ್ಧ ಬರಹ, ಶುದ್ಧ ಓದು, ಶುದ್ಧ ಗಣಿತ ಅಂತೇಳಿ ಮಕ್ಕಳಿಗೆ ಇದು ಒಂದು ಪ್ರಕ್ರಿಯೆಯನ್ನು ನಡೆಸ್ತಾ ಇರೋದು ಸರ್ಕಾರಿ ಶಾಲೆಯಲ್ಲಿ ಕಂಡುಬಂದಿದೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಹೇಳ್ಬೋದು. ನಿಮ್ಮ ಪೋಷಕ ವರ್ಗದವರು ಇಷ್ಟೊತ್ತು ಸಾವಧಾನವಾಗಿ ಕೂತು ನಮ್ಮ ಒಂದು ಪ್ರಕ್ರಿಯೆಯನ್ನು ಕೇಳಿದ್ದೀರಾ. ಇದರ ಬಗ್ಗೆ ನಿಮ್ಮ ಶಾಲೆಯ ಒಂದು ಋಣಾತ್ಮಕ ಅಂಶ ಆಗಿರ್ಬೋದು, ಧನಾತ್ಮಕ ಅಂಶ ಆಗಿರ್ಬೋದು, ಅದರ ಅನಿಸಿಕೆ ಅಭಿಪ್ರಾಯವನ್ನು ಹೇಳಿ, ಜೊತೆಗೆ ಮಕ್ಕಳು ಅವರ ಅನಿಸಿಕೆ ಅಭಿಪ್ರಾಯವನ್ನು ಹೇಳಬೇಕು ಅಂತ ಕೊನೆಯದಾಗಿ, ಅನ್ನ ಇದ್ದರೆ ಉಪವಾಸವಿಲ್ಲ, ವಿದ್ಯೆ ಇದ್ದರೆ ಶಿಕ್ಷಣ ಇಲ್ಲ ಅಂತ ಹೇಳ್ತಾ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗೌರವಾನ್ವಿತ ಶಿಕ್ಷಕ ವೃಂದದವರಿಗೂ ಹಾಗೂ ಸಾರ್ವಜನಿಕರು, ಹಾಗೆ ನಮ್ಮ ನೆಚ್ಚಿನ ಮಕ್ಕಳು ಮತ್ತು ಪೋಷಕ ವರ್ಗದವರು ಎಲ್ಲರಿಗೂ ಕೂಡ ನಾನು ಇಷ್ಟೊತ್ತಲ್ಲೂ ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳು. ಬಗ್ಗೆ ಹಾಗೂ 2023-24 ಶಾಲೆಯ ನಿರ್ವಹಣೆಯ ಬಗ್ಗೆ ಸುವಿಸ್ತಾರ ವರದಿ ಮಾಡಿದ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಮಕ್ಕಳು ಯಾರಾದರೂ ಈ ಶಾಲೆ ಬಗ್ಗೆ ನಿಮ್ಮ ಒಪಿನಿಯನ್ ಶೇರ್ ಮಾಡ್ಕೊಬಹುದು, ಏನೇನು ಮಾಡ್ತಿದ್ದಾರೆ ಅಂತ. ಎಲ್ಲರಿಗೂ ಹೇಳೋದಕ್ಕೆ ಅಲ್ಲಿ ಕೂತ್ಕೊಂಡು ಹೇಳೋದಕ್ಕೆ ಭಯ ಆಗ್ತಿದೆ, ನಂಗೆ ಗೊತ್ತು. ಆ ಭಯ ಬಿಟ್ಟು ಮಾತಾಡಲಿ ಅನ್ನೋದಕ್ಕೆ ಈ ವೇದಿಕೆ ಕಲ್ಪಿಸಿರೋದಲ್ವಾ. ಮಾತಾಡಿ ಯಾರಾದರೂ. ಹೇಮಾವತಿ ಬಪ್ಪ. ನಮಸ್ಕಾರ, ನನ್ನ ಹೆಸರು ಹೇಮಾವತಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭೀಮನಹಳ್ಳಿ. ನಾನು ಈ ಶಾಲೆಯಲ್ಲಿ LKG UKGಯಿಂದಲೂ ಓದುತ್ತಿದ್ದೇನೆ. ನನಗೆ ನನ್ನ ಶಾಲೆ ಎಂದರೆ ತುಂಬ ಇಷ್ಟ. ಇಲ್ಲಿ ಎಲ್ಲ ಸೌಲಭ್ಯಗಳು, ಶಿಕ್ಷಣ, ಸಮವಸ್ತ್ರ, ಬ್ಯಾಗ್, ಬುಕ್, ಶೂಸ್, ಬಿಸಿ ಊಟ, ಹಾಲು, ಮೊಟ್ಟೆ ಎಲ್ಲವನ್ನೂ ಕೊಡುತ್ತಾರೆ. ಶಿಕ್ಷಕರು ತುಂಬ ಖುಷಿಯಿಂದ ಮಾತನಾಡಿಸುತ್ತಾರೆ. ಪ್ರತಿದಿನವೂ ಗೈರು ಹಾಜರಾಗದೆ ಬರುತ್ತಿದ್ದೇನೆ. ಗ್ರಂಥಾಲಯವೂ ಇದೆ. ವಸ್ತು ಪ್ರದರ್ಶನ ಆಯೋಜಿಸಿದ್ದೆವು. ಆಹಾರ ಮೇಳೆ, ಶನಿವಾರ ಸಂಭ್ರಮವು ತುಂಬ ಖುಷಿ ಕೊಡುತ್ತದೆ. ಶನಿವಾರ ಸಂಭ್ರಮದಂದು ನಾವೆಲ್ಲರೂ ಯೋಗಾಸನ ಮಾಡುತ್ತೇವೆ. ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟು ನಿಮ್ಮೆಲ್ಲರಿಗೂ ಧನ್ಯವಾದಗಳು. ತರಗತಿ ದೇವಯಾನಿ ಸ್ಕೂಲ್ ಬಗ್ಗೆ ಮೇಲಿರುವ ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ದೇವಯಾನಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಮ್ಮ ಶಾಲೆಯಲ್ಲಿ ಪೋಷಕರ ಸಭೆಯನ್ನು ಆಯೋಜಿಸಲಾಗಿದೆ. ನಾನು ನನ್ನ ಶಾಲಾ ಅಭಿಪ್ರಾಯದ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ನಾನು ಈ ಶಾಲೆಗೆ 6ನೇ ತರಗತಿಗೆ ಸೇರಿಕೊಂಡೆ. ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ನಮಗೆ ಟಿವಿ ಟ್ಯಾಬ್ ಬಳಸಿಕೊಂಡು ಉತ್ತಮವಾಗಿ ಪಾಠ ಹೇಳಿಕೊಡುತ್ತಾರೆ. ನಮಗೆ ಶಿಕ್ಷಕರು ಪ್ರಾಜೆಕ್ಟ್ ಚಾರ್ಟ್ಗಳನ್ನು ಮಾಡಿಸುತ್ತಾರೆ. ಹಾಗೂ ನಮ್ಮ ಶಾಲೆಯ ವಾತಾವರಣ ಉತ್ತಮವಾಗಿದೆ. ಉತ್ತಮವಾದ ಗಾಳಿ ದೊರೆಯುತ್ತದೆ. ಹಸಿರಿನಿಂದ ತುಂಬಿ ಕಂಗೊಳಿಸುತ್ತಿದೆ. ನಮಗೆ ಕನ್ನಡ, ಇಂಗ್ಲೀಷ್ ವಿಷಯಗಳಲ್ಲಿ ಓದುವುದು ತುಂಬ ಸುಲಭವಾಗುತ್ತದೆ. ಹಾಗೂ ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ವಿಷಯಗಳಲ್ಲಿ ದಿನೇ ದಿನೇ ಆಸಕ್ತಿ ಹೆಚ್ಚಾಗುತ್ತಿದೆ. ನಾವು ಪ್ರತಿದಿನ ಆಟವನ್ನು ಆಡುತ್ತೇವೆ. ಅದರಿಂದ ನಮಗೆ ಸಂತೋಷವಾಗುತ್ತದೆ. ನಮ್ಮ ಶಾಲೆಯಲ್ಲಿ ಪ್ರತಿನಿತ್ಯ ಹಾಲು, ಮಧ್ಯಾಹ್ನದ ಬಿಸಿ ಊಟ ಹಾಗೂ ಮೊಟ್ಟೆಯನ್ನು ಕೊಡುತ್ತಾರೆ. ಮೊಟ್ಟೆ ತಿನ್ನದ ಮಕ್ಕಳಿಗೆ ಬಾಳೆಹಣ್ಣನ್ನು ಕೊಡುತ್ತಾರೆ. ನಮಗೆ 2 ಜೊತೆ ಸಮವಸ್ತ್ರ ಹಾಗೂ ಶೂ, ಸಾಕ್ಸ್, ಟೈ, ಬೆಲ್ಟ್, ID ಕಾರ್ಡ್ಗಳನ್ನು ಕೊಡುತ್ತಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಉಚಿತವಾಗಿ ಪಠ್ಯ ಪುಸ್ತಕ ಹಾಗೂ ಬ್ಯಾಗ್ಗಳನ್ನು ಕೊಡುತ್ತಾರೆ. ಮೇಲಿರುವ ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಮಹಾದೇವ್ ಪ್ರಸಾದ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಮ್ಮ ಶಾಲೆಯಲ್ಲಿ ಪೋಷಕರ ಸಭೆಯನ್ನು ಆಯೋಜಿಸಿದ್ದು, ಈ ಸಭೆಯಲ್ಲಿ ನನ್ನ ಶಾಲಾ ಅನುಭವ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ನಾನು ಈ ಶಾಲೆಗೆ ಬಂದು ಸೇರಿದ್ದು 5ನೇ ತರಗತಿಯಲ್ಲಿ. ಅಂದಿನಿಂದ ಇಲ್ಲಿಯವರೆಗೂ ನನ್ನಲ್ಲಿ ಅನೇಕ ಬದಲಾವಣೆಗಳು ಆಗಿವೆ. ನಮ್ಮ ಶಾಲೆಯಲ್ಲಿ ಟಿವಿ, ಟ್ಯಾಬ್, ಗ್ರಂಥಾಲಯ ಉತ್ತಮವಾಗಿದ್ದು ನನ್ನ ಕಲಿಕೆಗೆ ತುಂಬ ಸಹಾಯವಾಗುತ್ತದೆ. ಹಾಗೂ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ನಮ್ಮ ಶಾಲೆಯ ಶಿಕ್ಷಕರು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಆದ್ದರಿಂದ FLN ಮಕ್ಕಳಿಗೆ ತುಂಬ ಅನುಕೂಲವಾಗುತ್ತದೆ. ಮಕ್ಕಳನ್ನು ನಮ್ಮಿಂದಲೇ ಮಾಡಿಸುತ್ತಾರೆ. ಹಾಗೂ ಪ್ರತಿಭಾ ಕಾರಂಜಿ ಕ್ರೀಡಾ ಸ್ಪರ್ಧೆಗಳನ್ನು ನಮ್ಮನ್ನು ತಯಾರು ಮಾಡುತ್ತಾರೆ. ವರ್ಷಕ್ಕೆ 2 ಸಮವಸ್ತ್ರಗಳನ್ನು ನೀಡುತ್ತಾರೆ. ಹಾಗೂ ID ಕಾರ್ಡ್, ಟೈ, ಬೆಲ್ಟ್, ಶೂ, ಸಾಕ್ಸ್ ಎಲ್ಲನೂ ನೀಡುತ್ತಾರೆ. ಆದ್ದರಿಂದ ನನಗೆ ಎಲ್ಲರಿಗೂ ಧನ್ಯವಾದಗಳು. ರಾಜು ಸರ್ ಅವರು ಈ ಶಾಲೆ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ತಿಳ್ಕೊತೀನಿ.
ಎಲ್ಲರಿಗೂ ನಮಸ್ಕಾರ. ಕಳೆದ 3 ದಿನಗಳಿಂದ ಸಾಮಾಜಿಕ ಪರಿಶೋಧನಾ ಘಟಕದ ವತಿಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭೀಮನಹಳ್ಳಿಗೆ 2023-24ನೇ ಸಾಲಿನಲ್ಲಿ ಏನೆಲ್ಲ ಅನುದಾನಗಳು ಬಂದಿದೆ, ಅವುಗಳ ಸದ್ಬಳಕೆ ಹೇಗಾಗಿದೆ ಅನ್ನೋದನ್ನು ಪರಾಮರ್ಶಿಸೋಕ್ಕೋಸ್ಕರ ಶ್ರೀಮತಿ ರೂಪಾ ಅವರ ತಂಡ 3 ದಿನದಿಂದ ಹೆಡ್ ಮಾಸ್ಟರ್ ಎತ್ತಗೂ ಬಿಡ್ದಂಗೆ ಇಲ್ಲೇ ಕಟ್ಟಾಕೊಂಡು ಹಗ್ಗ ಕಟ್ಟಾಕಲಿಲ್ಲ. ಅವರು ಸಾಮಾನ್ಯವಾಗಿ ಜಾಸ್ತಿ ಓಡಾಡ್ತಿತ್ತು. ಅವ್ರ ಕಾಲಲ್ಲಿ ಚಕ್ರ ಕಳೆದಾಕ ಅವ್ರು 3 ದಿವಸದಿಂದ ಇಲ್ಲೇ ಇರಿ, ಏನೆಲ್ಲ ಅನುದಾನಗಳು ಬಿಡುಗಡೆ ಆಗಿದೆ ಎಲ್ಲವನ್ನು ಮಾಹಿತಿ ಕೊಡಿ ಹಾಗೆ ಅಂಥೇಳಿ ಮಾಹಿತಿಯನ್ನು ಸಮಗ್ರವಾಗಿ ಪರಿಶೀಲನೆ ಮಾಡಿದ್ದಾರೆ. ಈ ಪರಿಶೀಲನಾ ಮಾಹಿತಿಯನ್ನು ನಿಮ್ಮೊಡನೆ ಹಂಚ್ಕೊಳ್ಬೇಕು, ಪೋಷಕರನ್ನ ಹಂಚ್ಕೊಳ್ಬೇಕು, ಮಕ್ಕಳ ಕಲಿಕೆ ಹೇಗಿದೆ ಅನ್ನೋದನ್ನು ನೋಡಬೇಕು ಅನ್ನೋ ಉದ್ದೇಶದಿಂದ ಈ ಸಭೆಯನ್ನು ಆಯೋಜನೆ ಮಾಡಿದ್ದಾರೆ. ಸಭೆಯಲ್ಲಿ 3 ದಿನಗಳಿಂದ ಲೆಕ್ಕ ಪರಿಶೋಧನೆ ಮಾಡಿರ್ತಕ್ಕಂತಹ ಸಹೋದರಿ ರೂಪಾ ಅವರೇ, ಪ್ರೌಢಶಾಲೆಯ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರು ಗೆಳೆಯರಾಗಿರ್ತಕ್ಕಂತಹ ಸಣ್ಣಪುಟ್ಟೇನವರೇ, ಪ್ರಾಥಮಿಕ ಶಾಲೆಯ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರು ಗೆಳೆಯರಾಗಿರ್ತಕ್ಕಂತಹ ಗುರುಸಿದ್ದೇನವರೇ, ಪ್ರಾಥಮಿಕ ಶಾಲೆಯ ಶಾಲಾಭಿವೃದ್ಧಿ ಸಮಿತಿ ಸದಸ್ಯರಾಗಿರ್ತಕ್ಕಂತಹ ಗೆಳೆಯ ರಾಜೇಶ್ ಅವರೇ, ಎಲ್ಲ ನನ್ನ ಸಹೋದ್ಯೋಗಿ ಬಂಧುಗಳೇ, ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರ ಆಹ್ವಾನವನ್ನು ಮನ್ನಿಸಿ ಒತ್ತಾಯಪೂರ್ವಕವಾಗಿ ಪಾಪ ಗಿರಿಗೌಡರ ಮುಖ ನೋಡಬೇಕು ಅನ್ನೋ ಇದ್ರೂ ಕೂಡ ಕೊನೆ ಅಲ್ಲಿ ಹೋಗ್ಬೇಕು ಅನ್ನೋ ಇದ್ರೂ ಕೂಡ ಈ ಕಾರ್ಯಕ್ರಮ 100ಕ್ಕೆ 100ರಷ್ಟು ಯಶಸ್ವಿ ಆಗಬೇಕು ಅಂತಂದಿದ್ರೆ ಇಲ್ಲಿ 75 ಜನ ಬರಬೇಕಾಗಿತ್ತು. ನಾನು ಲೆಕ್ಕ ಹಾಕೊಂಡಿದ್ದೀನಿ, ಇಲ್ವೇ? ಅದೊಂದು ದೊಡ್ಡ ಪ್ರಶ್ನೆ. ಇನ್ನೇನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಶಾಲೆಗೆ ತಗೊಂಡೋಗಿ ಸೇರಿಸ್ಬಿಟ್ರೆ ಇನ್ನು ಒತ್ತರಿಗೆ ಸಂಜೆ ಗಂಟೆ ಮೇಷ್ಟ್ರು ನೋಡ್ಕೊತಾರೆ. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಏನಾರು ಕಚ್ಚಾಡಿ ಪಚ್ಚಾಡಿ ಕಿತ್ತಾಡಿ ಪತ್ತಾಡಿ ಏನಾರು ಬಿದ್ದು ಪದ್ದು ಗಾಯ ಮಾಡ್ಕೊಂಡ್ರೆ ಆಗೋಗಿ ಮೇಷ್ಟ್ರಿ ಕೇಳುವ, ಏನು ಮಾಡ್ತಿದ್ರಿ ಮೇಷ್ಟ್ರೆ? ನಮ್ಮ ಈಗ ಬಿದ್ದು ಏಟ್ ಮಾಡ್ಕೊಂಬಂದದಲ್ಲ, ಕೈ ಮುರ್ಕೊಂಡವನಲ್ಲ, ಕಾಲು ಮುರ್ಕೊಂಡವನಲ್ಲ, ಯಾಕೆ? ಯಾರು ಇದುವರೆಗೆ ಸರ್ ಇಷ್ಟೆಲ್ಲ ಹೋಮ್ವರ್ಕ್ ಕೊಟ್ಟಿದ್ರಿ, ನಮ್ಮ ಹುಡುಗ ಹೋಮ್ವರ್ಕ್ ಮಾಡ್ದೇ ದಿನ ರಂಗದಲ್ಲೇ ನಿಂತಿರ್ತಾನೆ, ಒಂಚೂರು ವಿಚಾರಿಸಿದ್ರೆ ಸರ್? ಅಥವಾ ನಮ್ಮ ಹುಡುಗ ಹೋಮ್ವರ್ಕ್ ಮಾಡಲಿಲ್ಲ ಸರ್, ಯಾಕೆ ಹೋಮ್ವರ್ಕ್ ಕೊಡಲಿಲ್ವಾ ಸರ್ ನೀವು? ಯಾರು ಕೇಳಿದ್ದೀರಾ? ದಿನ ನಮ್ಮ ಹುಡುಗ ಸರಿಯಾಗಿ ಹೊಟ್ಟೆ ಊಟ ಮಾಡ್ತಾನೆ ಸರ್ ಮಧ್ಯಾಹ್ನದ ಹೊತ್ತು, ಕೇಳಿದ್ದೀರಾ? ಹೊಟ್ಟೆ ಸರಿಯಾಗಿ ತಿಂತಾನೆ ಸರ್ ನಮ್ಮ ಮಗ, ಕೇಳಿದ್ದೀರಾ? ಶರ್ಟ್ ಅರ್ಧಾಕ ಬಂದವನೆ, ಯಾಕೆ? ಕೇಳಿದ್ದೀರಾ? ಶೂ ಕಿತ್ತಾಕ ಬಂದವನೇ, ಯಾಕೆ? ಕೇಳಿದ್ದೀರಾ? ಏನಿಲ್ಲ. ಸ್ಕೂಲಿಗೆ ಕಳಿಸ್ಬಿಟ್ರೆ ನನ್ನ ಜವಾಬ್ದಾರಿ ಮುಗೀತು. 1ನೇ ತರಗತಿ ಸೇರಿಸ್ಬಿಟ್ರೆ ಇಲ್ಲಿ ಅಷ್ಟೇ ಅಲ್ಲ, 7ನೇ ತರಗತಿ ಅಷ್ಟೇ ಅಲ್ಲ, 8ನೇ ತರಗತಿ, ಬಹುಶಃ 10ನೇ ತರಗತಿ ದಾಟೋದ್ಮೇಲೆ ಆಗಬಾರದು. OSC ಬಗ್ಗೆ ಮೇಡಮ್ ಹೇಳಿದರು, ಭಾಳ ಸಮಗ್ರವಾಗಿ ಹೇಳಿದರು. ನಿಮ್ಮೊಟ್ಟಿಗೆ ಅವ್ರು ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರು. ಈಗ ನಾನು ಸ್ಕೂಲಿಗೆ ಬಂದೆ ಬೆಳಗ್ಗೆ 8:30, ಮತ್ತೆ ಬೈಕ್ ಎತ್ಕೊಂಡು ಎಲ್ಲೋ ಹೋದೆ. ಎಲ್ಲೋ ಹೋಗಿದೆ ಅಂತೇಳಿದ್ರೆ ಅಣಸಾಲೆ ಟೀ ಕುಡ್ಕೊಬರಕ್ಕೆ ಹೋಗಿರಲಿಲ್ಲ. 10ನೇ ತರಗತಿನಲ್ಲಿ ಕಲಿಬೇಕಾಗಿರ್ತಕ್ಕಂತಹ ನಿಮ್ಮ ಸಂಬಂಧಿಕರ ಒಬ್ಬ ಮಗ ರಾಮನಾಥ್ ಮಾಳೆವ ಪರೀಕ್ಷೆ ಬಂದು ಯಾವಾಗಲೇ ಕೂತದೆ. ನಮಗೆ 100ಕ್ಕೆ 100ರಷ್ಟು ಮಕ್ಕಳು ಪಾಸ್ ಆಗಬೇಕು ಅನ್ನೋ ಒತ್ತಡ ಮೇಲಿಂದ, 100ಕ್ಕೆ 100ರಷ್ಟು ಪಾಸ್ ಮಾಡಿಸ್ಬೇಕು ಅನ್ನೋ ಹಂಬಲ ನಮಗೆ. ಆ ಹಂಬಲ ಹೋಗಿದ್ದೀನಿ. ನನ್ನ ಬೈಕ್ ಸೌಂಡ್ ಕೇಳಿದ ತಕ್ಷಣ ಬಿದ್ದೆ, ಓಡ್ಬಿಟ್ಟ. ನಾನು ಯಾವ ಗದ್ದೆ ಒಳಗೆ ಹುಡುಕೊಬರೋಣ, ಯಾವ ಕಬ್ಬನ ಗದ್ದೆ ಹೋಗ್ಕಂದ ಏನೋ. ಸರಿ ಏನೋ ಕಳಿಸ್ರಪ್ಪ, ಆಯಿತು ಸಮಾಧಾನ ಮಾಡಿ ಕಳಿಸಿ ಅಂತ ಹೇಳ್ಬಿಟ್ಟು ಅಲ್ಲಿ ಬಿಟ್ಬಿಟ್ಟು ಮತ್ತೆ ಆ ದಾರಿನಲ್ಲಿ ಹೋಗಿ ಹಳ್ಳದ ಕೊಪ್ಪಲಿಗೆ ಹೋದೆ. ಹಳ್ಳದ ಕೊಪ್ಪಲಲ್ಲೂ ಅಲ್ಲಿ ಅವಲೋಕಿಸ್ಬಿಟ್ಟು ನಮ್ಮ ಮಗು ಏನು ಕಲ್ತಿಲ್ವಲ್ಲ ಅಂತಂದ್ಬಿಟ್ಟು, ಯಾಕೆ ಕಲ್ತಿಲ್ಲ ಅಂತ ಬಂದು ನಮ್ಮನ್ನು ಕೇಳಿದ್ರೆ ಸಾಳಪ್ಪ ಅವರು ಕೇಳ್ತಾರೆ, ಏನಾರು ಕೇಳ್ಬಿಡ್ತಾರೆ, ಇನ್ನೂ ಜಾಸ್ತಿ ಕಲಿಸು ಅಂತ. ಅದನ್ನು ಆಲೋಚನೆ ಇಟ್ಕೊಂಡು ಬರಬೇಕು. ಸುಮ್ಮನೆ ಇವತ್ತೇನೋ ಪೋಷಕರ ಸಭೆ ಕರೆದಿದ್ದಾರೆ, ಪೇಪರ್ ಕಪ್ಪಲ್ಲಿ ಒಂದಿಷ್ಟು ಟೀ ಕೊಡ್ತಾರೆ, ಆಮೇಲೆ ಗುಡ್ಡೆ ಮಾರಿ ಬಿಸ್ಕೆಟ್ ಏನೋ ಕೊಡ್ತಾರೆ. ಈ ಕಲ್ಪನೆ ದಯವಿಟ್ಟು ದೂರ ಆಗಬೇಕು. ಯಾಕೆ ಅಂತ ಹೇಳಿದ್ರೆ, ಕಾನ್ವೆಂಟ್ ಹೋಗ್ತಕ್ಕಂಥ ಮಕ್ಳುಗಳಿಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಮಕ್ಳನ್ನ ಕರ್ಕೊಂಡು ಹೋಗೋಕ್ಕೆ ಯಾರು ಬರ್ತಾರೆ ಅಂತ ಹೇಳಿದ್ರೆ ವ್ಯಾನ್ ಬರುತ್ತೆ ಅಂತಾರೆ.
ಅದೇ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಶಾಲೆಗೆ ಹೋಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕರ್ಕೊಂಡು ಹೋಗಿ ಯಾರು ಬರ್ತಾರೆ ಅಂತ ಹೇಳಿದ್ರೆ ಎಚ್ ಎಮ್ ಯಾರು ಟೀಚರ ಬರ್ತಾರೆ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಇವತ್ತಿನ ದಿವಸ. ಯಾಕೆ ಅಂತ ನನಗೆ ಫೋನ್ ಮಾಡ್ತಾರೆ, ನಾನು ಇನ್ನು 8:30 ಬಂದು 9 ಗಂಟೆಗೆ ಯಾವ ಮಗು ಕಾಣ್ತಾ ಇಲ್ಲ ಅಂತೇಳಿ ತಲೆ ಹುಡಿಕೊಂಡು ನಾವು ಹೋಗೋಷ್ಟ ನಮ್ಮ ಇದೆ ಇಲ್ಲೇ ನಿಂತವನೇ ಬಂದು ಕರ್ಕೊಂಡೋಗಿಲ್ಲ. ಸರಿಯಾ? ನೀವು ನಿಮ್ಮ ಮಕ್ಕಳನ್ನ ಪ್ರೀತಿಯಿಂದ ಕಾಣಿ, ಬೇಡ ಅಂತ ಹೇಳಲ್ಲ. ಆರ್ತಿಗೊಬ್ಬರು ಮಕ್ಕಳಿರ್ತವೆ, ಕೀರ್ತಿಗೊಂದು ಮಗು ಇರುತ್ತೆ, ಭಾಳ ಪ್ರೀತಿಯಿಂದ ಕಾಣಿ. ಅಂದರೆ ನೀವೇನು ಮಾಡ್ತಾಯಿದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳನ್ನ ಪ್ರೀತಿಯಿಂದ ಕಾಣ್ತಾ ಇದ್ದೀರಿ, ಮಕ್ಳಿಗೋಸ್ಕರ ಆಸ್ತಿ ಮಾಡ್ತಾಯಿದ್ದೀರಿ. ತಾಳಪ್ಪ ಇರೋರ ಮಗ ಅವ್ನಿಗೆ ಏನಾರ ಒಂದು 4 ಗಂಟೆ ತೆಗೆದುಬಿಡುವ, ಒಂದು 10 ಗಂಟೆ ತೆಗೆದುಬಿಡುವ, ಒಂಚೂರು ತರಕಾರಿ ಬೆಳೆಯುವ, ಅದನ್ನು ಹೊಸಿ ಸಂಪಾದನೆ ಮಾಡುವ, ಒಂದು ಕೋಳಿ ಫಾರಮ್ ಕಟ್ಟುವ, ಮೇಕೆ ಫಾರಮ್ ಕಟ್ಟುವ, ಮಗ ಇರಲಿ ಚೆನ್ನಾಗಿರಲಿ, ಬೋರ್ ಹಾಕ್ಸುವ, ವ್ಯವಸಾಯ ಮಾಡುವ, ಹೊಸಿ ದುಡಿಯುವ, ಸಂಪಾದನೆ ಮಾಡುವ ಅಂತ ಯಾರೂ ಆಲೋಚನೆ ಮಾಡ್ತಾಯಿಲ್ಲ. ನಮ್ಮ ಮಕ್ಕಳನ್ನೇ ಆಸ್ತಿಯಾಗಿ ರೂಪಿಸ್ಬೇಕು, ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು, ಒಳ್ಳೆ ಎಜುಕೇಷನ್ ಕೊಡಿಸಿ ತನ್ನ ಕಾಲ ಮೇಲೆ ಸ್ಟೇಬಲ್ ಆಗಬೇಕು. ಇವತ್ತಿನ ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಪ್ರಪಂಚ. ಯಾವುದಾದ್ರು ಒಂದು ಸರ್ಕಾರಿ ಉದ್ಯೋಗವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ 500 ಒಂದೇ ಒಂದು ವೇಕೆನ್ಸಿ ಇರುತ್ತೆ, 500 ಜನ ಅದಕ್ಕೆ ಅಪ್ಲಿಕೇಶನ್ ಹಾಕಿರ್ತಾರೆ. ಒಂದು ಹುದ್ದೆಗೆ 500 ಜನ ಅಪ್ಲಿಕೇಶನ್ ಹಾಕಿರ್ತಾರೆ. 500 ಜನ ಅಪ್ಲಿಕೇಶನ್ ಹಾಕಬೇಕು ಅಂದರೆ 499 ಜನವನ್ನು ಹಿಂದಿಕ್ಕಿ ನಾನು ಮೊದಲನಾಗಿ ಬಂದರೆ ಮಾತ್ರ ಕೆಲಸಕ್ಕೆ ಸೇರ್ಕೊಳ್ಳೋಕ್ಕೆ ಸಾಧ್ಯ. ಅಯ್ಯೋ ನಮ್ಮ ಸ್ಕೂಲ್ಗೆ ಹೋದ್ರೂ ಸಾಕಪ್ಪ, ಸ್ಕೂಲ್ಗೆ ಇವನು ಕ್ವಾಟ್ಲೆ ಮನೆಯಲ್ಲಿ ಕೂಳೆ ಜಾಸ್ತಿ ಸರ್. ಈ ಪದ ನಾನು ಇಲ್ಲೇ ಕೇಳೋದು. ಅಯ್ಯೋ ಮನೇಲಿ ಇಟ್ಬಿಟ್ರೆ ಸಾಕು ಸರ್, ಬರೀ ಕೂಳೆ ಮಾಡ್ತಾರೆ. ಏನು ಕೂಳೆ ಮಾಡೋದು ಗೊತ್ತಿಲ್ಲ ನನಗೆ, ಏನೇನು ಕೂಳೆ ಮಾಡೋದು ಗೊತ್ತಿಲ್ಲ. ಏನು ಕಡಲೆ ಡಬ್ಬದಲ್ಲಿ ಕಡಲೆ ಇದ್ದರೆ ಕೂಳೆ ಮಾಡ್ತಾರೆ, ಕಡಲೆ ಬೀಜದ ಡಬ್ಬದಲ್ಲಿ ಕಡಲೆ ಬೀಜ ಇದ್ದರೆ ಕೂಳೆ ಮಾಡ್ತಾರೆ, ಅಥವಾ ಇನ್ನೇನೋ ಕಾಸು ಮೆಣಸಿನ ಹಣ್ಣಿನ ಡುಬ್ಬಿನ ಕಾಸು ಮಡಿಗೆ ತಗೊಬಂದು ಇಲ್ಲಿ ಮಹೇಶ್ ಅಂಗಡಿನೆಲ್ಲೋ ಗಂಗಣ್ಣ ಅಂಗಡಿನೆಲ್ಲ ತಗೊಂಡು ತಿಂದ್ಬಿಟ್ಟು ಕೂಳೆ ಮಾಡ್ತಾರೆ. ನೀವೇನು ಮಾಡ್ತಾಯಿದ್ದೀರಿ ಅಂತ ಹೇಳಿದ್ರೆ ಶಾಲೆ ಮುಗಿದು ಮನೆಗೆ ಬಂದಾದ್ಮೇಲೆ ಮಕ್ಳುಗಳನ್ನ ಬಿಡಿ, ಒಂದು ಅರ್ಧ ಗಂಟೆ ಫ್ರೀ ಬಿಡಿ, ಆಡ್ಕೊಳ್ಳಿ. ಏನೋ ಇದ್ದರೆ ಕೊಡಿ, ಒಂಚೂರು ಸ್ನ್ಯಾಕ್ಸ್ ಅಂತೇಳಿ ಕುರ್ಕುರೆ ಗೋಬಿ ಅದೆಲ್ಲ ಕೊಡಿ ಅಂತ ಹೇಳೋದು. ಮನೆಯಲ್ಲೇ ಮಾಡಿರೋದು ಏನಾರ ಇದ್ದರೆ ಕೊಡ್ರಿ, ಕಡಲೆ ಮಿಠಾಯಿ ಇದ್ದರೆ ಕೊಡ್ರಿ. ಇಲ್ವಾ ನೀವೇ ಮನೇಲಿ ಏನಾರ ಮಾಡಿದರೆ ಮಧ್ಯಾಹ್ನದ ಮಾಡಿದ್ದು ಊಟ ಇದ್ದರೆ ಒಂದು ಸ್ವಲ್ಪ ಕೊಡ್ರಿ, ಒಂಚೂರು ಸ್ನ್ಯಾಕ್ಸ್, ಒಂದು ಅರ್ಧ ಗಂಟೆ ಆಟ ಆಡ್ಕೊಳ್ಳೋ ಅಂಥೇಳಿ ಆಟ ಆಡ್ಕೊಳ್ಳಿ. ಅದಾದಮೇಲೆ ಅರ್ಧ ಗಂಟೆ ಆದಮೇಲೆ ಬಂದು ಕೂತ್ಕೊಂಡು ಓದಬೇಕು ಅಂತ ಮಾಡಿ. ಓದ್ತಾ ಇದ್ದಾನೆ, ಏನು ಓದ್ತಾ ಇದ್ದಾನೆ ಅಂತ ನೋಡಿ. ನೀವುಗಳೇ ಮೊಬೈಲ್ನಲ್ಲಿ ಮನೆ ಹಾಳು ಧಾರಾವಾಹಿಗಳು ನೋಡ್ತಾ ಟಿ ವಿ ಮುಂದೆ ಕೂತ್ಕೊಂಡ್ಬಿಟ್ರೆ ನಿಮ್ಮ ಮನೆಗಳು ನಿಮ್ಮ ಮಕ್ಕಳು ಕೂಡ ಹಾಳಾಗ್ತವೆ ಅನ್ನೋದೊಂದು ಪರಿಜ್ಞಾನ ನಿಮ್ಮಲ್ಲಿ ಇರಬೇಕು. ಎಷ್ಟೋ ಜನ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಮೊಬೈಲ್ ಸಿಕ್ಬಿಟ್ರೆ ಸಾಕು, ಆಯ್ತಲ್ಲ. ಆಮೇಲೆ ಏನಾದ್ರು ಗಲಾಟೆ ಮಾಡಿದ್ರೆ ಮಕ್ಳುಗಳಿಗೂ ಮೊಬೈಲ್ ಕೊಡೋದು. ಅಲ್ಬೇಡ, ನೋಡಿಲ್ಲಿ ರೀಲ್ಸ್, ನೋಡಿಲ್ಲಿ ರೀಲ್ಸ್. ಅವರಷ್ಟು ಅವರೇ ನಿಜವಾಗ್ಲೂ ಯಾರು ಉಚಿತ ಥರ ಬಿಹೇವ್ ಮಾಡ್ತಾರೆ ಅಂತ ಹೇಳಿದ್ರೆ ಮೊಬೈಲಲ್ಲಿ ರೀಲ್ಸ್ ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಅವರಷ್ಟು ಅವರೇ ನಗ್ತಾ ಇರ್ತಾರೆ, ಅವರಷ್ಟು ಅವರೇ ಎಂಜಾಯ್ ಮಾಡ್ತಿರ್ತಾರೆ ಅಂತ ಹೇಳಿದ್ರೆ ಮೊಬೈಲ್ಗೆ ಕೊಡ್ತಕ್ಕಂತಹ ಆದ್ಯತೆ. ಇಲ್ಲೆಲ್ಲ ಒಳ್ಳೆ ತಾಂತ್ರಿಕ ಶಿಕ್ಷಣ ಇದೆ. ಟ್ಯಾಬ್ಗಳನ್ನ ಬಳಸಿ ನಮ್ಮ ಟೀಚರ್ಸು ಪಾಠ ಮಾಡ್ತಾರೆ, ಬಹಳ ಯಶಸ್ವಿಯಾಗಿ ಮಾಡ್ತಾರೆ, ಅದಲ್ಲ. ಅದು ರೀಚ್ ಆಗಿದೆಯಾ, ನಿಮ್ಮ ಮಕ್ಕಳುಗಳು ಅದನ್ನು ಕಲ್ತ್ಕೊಂಡಿದ್ದಾರಾ, ಅದ್ರ ಬಗ್ಗೆ ಯಾರೂ ಆಲೋಚನೆ ಮಾಡೋದಿಲ್ಲ. ಈಗ ಆದಮೇಲೆ ಅಲ್ಲಿಗೆ ಬರ್ತಾರೆ, ಚಿಕ್ಕ ಮನೆ ಆದಮೇಲೆ ದೊಡ್ಡ ಮನೆಗೆ ಬರ್ತಾರೆ. ದೊಡ್ಡ ಮನೆಯಲ್ಲಿ ಡಿಜಿಟಲ್ ಕ್ಲಾಸ್ ರೂಮ್ ಇದೆ, ಈಗ ಇನ್ನೂ ಉದ್ಘಾಟನೆ ಆಗಬೇಕು, ಆಯ್ತಲ್ಲ. ಡಿಜಿಟಲ್ ಕ್ಲಾಸ್ ರೂಮ್ ಆಗಿದೆ, ಮತ್ತು ಎಲ್ಲ ಸವಲತ್ತುಗಳನ್ನು ಹೊಂದಿರತಕ್ಕಂತಹ ಶಾಲೆ ಇದೆ. ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಕ್ಕಂತಹ ಟೀಚರ್ಸ್ ಇದ್ದಾರೆ, ಅಲ್ಲ. ಯಾರು ಹೇಳಿ ನಿಮ್ಮ ಅಯ್ಯೋ ಈ ಮೇಷ್ಟ್ರು ಪಾಠ ಮಾಡೋದು ಅರ್ಥ ಆಗಲಿಲ್ಲ ಅಂತ ಯಾರ್ಯಾರು ಬಂದು ಹೇಳಿದಾರಾ? ನಿಮ್ಮ ಮಕ್ಳು ಯಾರು ಹೇಳಿದಾರೇನ್ರಮ್ಮ? ತಾಯಿದ್ದೀರಾ? ಮಾತಾಡ್ರಮ್ಮ, ಮನಸ್ಸು ಬಿಚ್ಚಿ ಮಾತಾಡ್ರಿ. ಯಾರು ಹೇಳಿದಾರ ಮೇಷ್ಟ್ರು ಪಾಠ ಮಾಡೋದಿಲ್ಲ ಅವರು ಸರಿಯಾಗಿಲ್ಲ ಅಂತ? ಅದೇನಿಲ್ಲ ತಾನೆ? ಹಂಗಾರೆ ಎಲ್ಲರೂ ಚೆನ್ನಾಗಿ ಪಾಠ ಮಾಡ್ತಾರೆ ಅಂತ ತಾನೆ? ಪೂಜಾ ಮೇಡಮು ಪಾಠ ಮಾಡುವಂತಹ ಸಂದರ್ಭದಲ್ಲಿ ಇವರು ನಾನು ಕೇಳಿದ್ದು ಎರಡೇ ಉತ್ತರ, ಯಸ್ ಮ್ಯಾಮ್, ಯಸ್ ಮ್ಯಾಮ್, ಯಸ್ ಮ್ಯಾಮ್. ಕೇಳಿದ್ರೆ ನೋ ಮ್ಯಾಮ್. ಅದು ವಿವರಿಸಿ ಅಂತ ಕೇಳಿದಾಗ ಮಾತ್ರ ಸದ್ದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಸಿದ್ಧ ಉತ್ತರ ಅಂತ ಹೇಳ್ತಾರೆ, ರೆಡಿಮೇಡ್ ಆನ್ಸರ್ ಇದ್ದಂಗೆ ಅನ್ನಿಸ್ತಾ ಇದೆ ನಮಗೆ. ಅದಕ್ಕೆ ನೀವು ಸ್ವಲ್ಪ ಮನೆಯಲ್ಲಿ ಮಕ್ಕಳುಗಳನ್ನು ನಿಗಾ ವಹಿಸಿ ಗಮನಿಸಬೇಕು. ಗಮನಿಸಿದಾಗ ಮಕ್ಕಳು ಕಲಿತಾ ಇದ್ದಾವೆ. ರಂಗದಲ್ಲಿ ಬಂದು ನಿಂತ್ಕೊಳ್ತವೆ ಮಕ್ಕಳು. ರಂಗದಲ್ಲಿ ಬಂದು ನೀವು ಇದೇ ಊರಂತಲ್ಲ, ಬೇರೆ ಬೇರೆ ಊರುಗಳ ಅವ್ರವ್ರ ಊರಲ್ಲಿರೋ ರಂಗಗಳಲ್ಲಿ ಬಂದು ನಿಂತ್ಕೊಂಡಿರ್ತಾರೆ. ದೊಡ್ಡವ್ರು ಕೇಳೋದಿಲ್ಲ. ದೊಡ್ಡವ್ರು ಯಾಕೆ ಕೇಳೋದಿಲ್ಲ ಅಂದರೆ ಅವ್ರ ಅಪ್ಪ ಹೊರಗೆ ಓದಿಬಿಡ್ತಾರೆ ಅಂತ. ಯಾರೋ ಸಂಸ್ಕೃತವಂತರ ಕುಟುಂಬಗಳಿದ್ದಾವೆ, ಅವ್ರ ಮನೆ ಮಕ್ಕಳು ಬರೋದಿಲ್ಲ. ಇನ್ನು ಕೆಲವರು ಇದ್ದಾರೆ ಇಲ್ಲಿ, ಸ್ಕೂಲ್ ಮುಗಿತಾ ಹೋಯ್ತಾ ಇದ್ದಂಗೆ ಡಕೋಟಾ ಸೈಕಲ್ ತಗೊಬಂದು ತುಳ್ಕೊಬರೋ ನಮ್ಮ ಹುಡುಗ ಇಲ್ಲೇ ಕಾಣಿಸ್ತಾನೆ. ಆಮೇಲೆ ಹೋದ ತಕ್ಷಣ ಮನೇಲಿ ಹೋಗ್ಬಿಟ್ಟು ಕಾಸು ತಗೊಂಡು ಬಂದು ಕುರ್ಕುರೆ ತಗೊಂಡು ದೇವಸ್ಥಾನ ಜಗಲಿ ಮೇಲೆ ಕೂತ್ಕೊಳ್ಳೋರು ಇಲ್ಲೇ ಇದ್ದಾರೆ.
ಸ್ಕೂಲ್ಗೆ ಅಂತ ಬಂದ್ಬಿಟ್ಟು ಆಮೇಲೆ ಇಲ್ಲಿ ಗೋಲ್ಗಪ್ಪ ಮಾಡ್ತಿದ್ರು, ಗೋಲ್ಗಪ್ಪ ತಿನ್ಕೊಂಡು ಕಾಲ ಕಳೆಯುವಂಥವ್ರು ಕಂಡಿದ್ದೇವೆ. ಇಂಥವನ್ನೆಲ್ಲವನ್ನು ಅವಾಯ್ಡ್ ಮಾಡಿ ಆಯ್ತಲ್ಲ. ಆರಂಭದಲ್ಲಿ ಇದೆಯಲ್ಲ, ಫೌಂಡೇಶನ್ ಚೆನ್ನಾಗಿದ್ದರೆ ಅದ್ರ ಮೇಲೆ ಕಟ್ಟಡ ಭದ್ರಾಗಿರ್ತದೆ. FLN ಬಗ್ಗೆ ಹೇಳಿದ್ರು ಮೇಡಮು. ನಾವು ಇವತ್ತು ಬಂದು FLN ಬಗ್ಗೆ ಮಾತನಾಡ್ತೀವಿ ಅಂತ ಹೇಳಿದ್ರೆ, 8ನೇ ತರಗತಿಲಿ ಬಂದ್ಬಿಟ್ಟು FLN ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ರೆ, ಕನ್ನಡ ಓದಕ್ಕೆ ಬರೋದಿಲ್ಲ, ಗಣಿತ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಅದನ್ನು ಆಸಕ್ತಿಯಿಂದ ಕಲ್ತಿಲ್ಲ ಅಂತ ಆಯ್ತಲ್ಲ. ಆಸಕ್ತಿಯಿಂದ ಕಲ್ತಿಲ್ಲ. ಅದನ್ನು ನೀವು ಮನೆಯಲ್ಲೂ ಕೂಡ ಒಂಚೂರು ಫಾಲೋ ಅಪ್ ಮಾಡಬೇಕು. ನಾವು ಒಂದು ಕೈನಲ್ಲಿ ಚಪ್ಪಾಳೆ ಆಗುತ್ತಾ? ಒಂದು ಕೈನಲ್ಲಿ ಚಪ್ಪಾಳೆ ತಟ್ಟಕ್ಕಾಗತ್ತಾ? ಅಂದರೆ ಸ್ಕೂಲಲ್ಲಿ ಟೀಚರ್ಸ್ ಒಂದು ಕೈಯಿಂದ ಕೆಲಸ ಮಾಡ್ತಿದ್ದಾರೆ, ಇನ್ನೊಂದು ಕೈಯಿಂದ ಬರಬೇಕು, ಅದು ಚಪ್ಪಾಳೆ ತಟ್ಟಬೇಕು ಅಂತ ಹೇಳಿದ್ರೆ ಪೋಷಕರು ಕೂಡ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡಿದಾಗ ನಿಮ್ಮನ್ನೇನು ನಾವೇನು ದುಡ್ಡು ತಗೊಂಬಂದು ಕೊಡ್ರಿ, ಸಪೋರ್ಟ್ ಮಾಡಿ, ಮೊಟ್ಟೆ ದುಡ್ಡು ಜಾಸ್ತಿ ಆಗ್ಬಿಟ್ರೆ ಹೆಡ್ ಮಾಸ್ಟರ್ಗೆ ಮೊಟ್ಟೆ ದುಡ್ಡು ಕೊಡ್ರಿ ಸ್ವಲ್ಪ ಅಂತ ಯಾರು ಕೇಳೋದಿಲ್ಲ. ಅದಾದರೆ ನಾವು ಮಾಡ್ಕೊತೀವಿ, ನೋಡ್ಕೊಳ್ತೀವಿ ನಾವು ಅದನ್ನೆಲ್ಲ. ಆದರೆ ನಿಮ್ಮ ಮಕ್ಕಳನ್ನ ನಿರಂತರವಾಗಿ ಶಾಲೆಗೆ ಕಳಿಸ್ತಕ್ಕಂತಹ ಕೆಲಸವನ್ನು ನೀವು ಮಾಡಬೇಕು. ಅದೇನೋ ಕಾಣೆ ಹೋಗೋದಿಲ್ಲ. ಆಮೇಲೆ ನೀವುಗಳಿದ್ದೀರಲ್ಲ, ಹೋಗಿ ನೀವು ಗೃಹ ಪ್ರವೇಶಕ್ಕಾರ ಹೋಗಿ, ಮದುವೆಗಾರ ಹೋಗಿ, ತಿಥಿಗಾರ ಹೋಗಿ, ಬೀಗ್ರೂಟಕ್ಕಾರ ಹೋಗಿ, ಮತ್ತೊಂದು ಕಾರ ಹೋಗಿ. ಆದರೆ ನಿಮ್ಮ ಜೊತೆಯಲ್ಲಿ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತಿರಲ್ಲ, ಹಠ ಮಾಡ್ಬಿಟ್ಟ ಅಂತ ಹೇಳ್ಬಿಟ್ಟು ಆ ಮಕ್ಕಳನ್ನ ಕರ್ಕೊಂಡು ಹೋಗ್ತಿರಲ್ಲ, ಆ ಪ್ರವೃತ್ತಿನ ಬಿಡ್ರಿ. ಈಗ 75 ಮಕ್ಳಿದಾವೆ ಅಂತ ಹೇಳಿದ್ರೆ 75 ಮಕ್ಳಿದಾವ ಇಲ್ಲ. ಯಾಕೆ ಅಂತ ಹೇಳಿದ್ರೆ 1, 2, 3 ಮಕ್ಕಳು ಹೊಟ್ಟೋಗಿದ್ದ. ಶಬರಿಮಲೆಗೆ ಹೋಗೋಕ್ಕೋಸ್ಕರ ಎಕ್ಸಾಮ್ ಬಿಟ್ಬಿಟ್ಟು ಹೋಗಿದ್ದಾನೆ. ಯಾರು ಅಂತ ಹೆಸರು ಹೇಳೋದು ಬೇಡ. ಶಬರಿಮಲೆಗೆ ಬಸ್ ಹೋಯ್ತಿತ್ತು. ದೇವರು ಸ್ವಾಮಿ ಶರಣಮ್ಮ ಅಯ್ಯಪ್ಪ ಏನೋ ಮುದಿ ಆಗ್ಬಿಡ್ತಿದ್ರ, ಮುಂದಷ್ಟಕ್ಕೆ ಹೋಗೋದಿತ್ತು. ಡಿಪ್ಲೊಮಾ ಕೋರ್ಸ್ ಮುಗಿಸ್ಕೊಂಡು ಹೋಗ್ಬೋದಾಯ್ತು ಆಯ್ತಲ್ಲ. ಅದಕ್ಕೋಸ್ಕರ ಇಲ್ಲಿ ಎಕ್ಸಾಮ್ ಇದೆ, ಡಿಪ್ಲೊಮಾ ಎಕ್ಸಾಮು ಮಾಂಗ್ನೂರು ಗೇಟಲ್ಲಿ. ಅಲ್ಲಿ ಎಕ್ಸಾಮ್ಗೆ ಹೋಗಲಿಲ್ಲ, ಡಿಪ್ಲೊಮಾಗೆ ಹೋದ್ರು. ಜೀವನ ರೂಢಿಸ್ಕೊಳ್ತಕ್ಕಂತಹ ದಾರಿ ಇದಾ? ಆಮೇಲೆ ಹೇಳ್ದೆ ಕೇಳಿದ್ರೆ ಸಣ್ಣ ಮಕ್ಳಿಗೆ ಮಣಿಕಂಠನ ಮಾಡಿಬಿಟ್ಟು ಕಳಿಸ್ಬಿಡ್ತೀರಿ ನೀವು. ಮಣಿಕಂಠನ ಮಾಡಿಬಿಟ್ಟು ವಾರಗಟ್ಟಲೆ ಕಳಿಸ್ಬಿಡ್ತೀರಿ. ಆಮೇಲೆ ದೊಡ್ಡವರು ಆರೋಗ್ಯಕರವಾಗಿರ್ತಕ್ಕಂತಹ ದೇವರ ಪೂಜೆಯನ್ನು ಮಾಡಿ, ನನ್ನ ದೇವರನ್ನ ಬೈತಾ ಇದ್ದಾರೆ ಅಂತಲ್ಲ, ದೇವರು ನನಗೂ ಇದ್ದಾನೆ. ಆರೋಗ್ಯವಂತ ಆಸ್ತಿಕರಾಗಬೇಕು, ದೇವ್ರ ಬಗ್ಗೆ ನಂಬಿಕೆ ಇಟ್ಕೊಳ್ಬೇಕು. ಎಲ್ಲನೂ ದೇವರೇ ಮಾಡ್ತಾನೆ ಅನ್ನೋದು ಖಂಡಿತ ಇಲ್ಲ. ಪರೀಕ್ಷೆ ದೇವ್ರು ಬಂದು ಬರೀತಾನಾ? ಪರೀಕ್ಷೆನಾ? ಇಲ್ಲ. ಓದಬೇಕು, ಓದ್ಬಿಟ್ಟು ದೇವ್ರ ಮೇಲೆ ಭಾರ ಹಾಕಬೇಕು. ನಾನು ಓದಿದ್ದೀನಪ್ಪ ದೇವರೇ, ನನಗೆ ಓದಿರೋದು ಪರೀಕ್ಷೆಯಲ್ಲಿ ನೆನಪು ಬರೋ ಮಾಡಪ್ಪ ಅಂತ ಹೇಳಬೇಕು. ಅದು ಬಿಟ್ಬಿಟ್ಟು ದೇವರೇ ಪರೀಕ್ಷೆ ನಾನು ನಿನ್ನ ಯಾತ್ರೆ ಮಾಡ್ತೀನಿ, ನಾನು ಪರೀಕ್ಷೆ ಬರ್ಕೊಂಡ್ರೆ ಅರ್ಥ ಹಾಗೆ 101 ಕರ್ಪೂರ ಹಚ್ಬಿಡ್ತೀನಿ, ನಾನು 7ನೇ ಕ್ಲಾಸ್ ಪಾಸ್ ಆದ್ರೆ 7ನೇ ಕ್ಲಾಸ್ ಪಾಸ್ ಆಗ್ಬಿಡ್ತದಾ? 101 ಹಿಡ್ಗಾಯಿ ಹೊಡ್ಬಿಡ್ತೀನಿ, ನನಗೆ 10ನೇ ಕ್ಲಾಸ್ ಪಾಸ್ ಆದ್ರೆ ಪಾಸ್ ಆಗ್ಬಿಡುತ್ತಾ? ಇವೆಲ್ಲ ಅಂಧಾನುಕರಣೆಯನ್ನು ಬಿಟ್ಬಿಡ್ಬೇಕು. ಗೊತ್ತಿದ್ದಲ್ಲ, ವಾಸ್ತವ ಏನಿದೆ ಆ ವಾಸ್ತವದ ಬಗ್ಗೆ ಮಾಡಬೇಕು. ಈಗ ಹುಡುಗಿ ಮಾತಾಡಲಿಲ್ಲ ಮೊದಲನೇವಳು, ಅವಳು 3ನೇ ತರಗತಿಯಲ್ಲಿ 5ನೇ ತರಗತಿಯ ಇಂಗ್ಲೀಷ್ ರೆಸಿಟೇಷನ್ ಪೊಯಮ್ನ ನಾನು ಇದ್ದೆ ಇಟ್ನಳ್ಳಿ ಕೊಪ್ಪಲಲ್ಲಿ, ಅಷ್ಟು ಫಸ್ಟ್ ಕ್ಲಾಸಾಗಿ ಹೇಳಿದ್ಲು. ಪ್ರತಿಭಾ ಕಾರಂಜಿನಲ್ಲಿ ಅವಳು ಏನಮ್ಮ ನಿನ್ನ ಹೆಸರು? ಹೇ ಮಾವತಿ ಅವಳ ಅದಲ್ಲ. ಅಂದರೆ ಅವಳಲ್ಲಿ ಟ್ಯಾಲೆಂಟ್ ಇದೆ. ಆ ಟ್ಯಾಲೆಂಟನ್ನು ಸರಿಯಾಗಿ ನೀವು ಮನೆಯವರು ಯಾರೋ ಪೇರೆಂಟ್ಸ್ ಇದ್ದೀರಾ? ಹೇಮಾವತಿ ಅವ್ರ ಪೇರೆಂಟ್ಸ್ ಇದ್ದೀರಾ? ಬಂದವ್ರು ಯಾರಮ್ಮ? ನೀವೇನಮ್ಮ? ಅದಕ್ಕೆ ಕತ್ಕೊಂಡು ಕುಣಿತಾ ಇದೆ ಆಯ್ತಲ್ಲ. ಇದಾರಲ್ಲ, ಆ ಮಕ್ಕಳುಗಳಿಗೆ ಪ್ರತಿಭಾ ಕಾರಂಜಿಗೆ ಹೋಗುವಂಥ ಸಂದರ್ಭದಲ್ಲಿ ಸಪೋರ್ಟ್ ಮಾಡಬೇಕು. ಮನೆಯಲ್ಲೂ ಸ್ವಲ್ಪ ಡಿಸಿಪ್ಲಿನ್ ಹೇಳ್ಕೊಡ್ಬೇಕು. ಏನು ಬಿಲ್ಲೆ ಮನೆಯಲ್ಲಿ ಸ್ವಲ್ಪ ಶಿಸ್ತನ್ನು ಹೇಳಬೇಕು. ಶಿಸ್ತನ್ನು ಕಲಿಸೋಕೆ ಟೀಚರ್ಸ್ಗೆ ಸುಸ್ತಾಗ್ತಾ ಇದೆ. ಇವತ್ತಿನ ದಿವಸ ಇಲಾಖೆ ಕೆಲಸಗಳು ಸಾಕಷ್ಟಿದ್ದಾವೆ. ಹೊತ್ತರಿಂದ ಸಂಜೆವರೆಗೂ ಮಾಡ್ತಾಯಿದ್ರೆ ಮಾಡ್ತೀನಿ. ಈಗ ನಾನು ಇಲ್ಲಿ 1 ಅವರ್ ಕೂತ್ಕೊಂಡಿದ್ದೀನಿ, ಅಲ್ಲಿ 1 ಅವರಲ್ಲಿ ನನ್ನ ಕೆಲಸ ಪೆಂಡಿಂಗ್ ಆಗಿದೆ. ಇಲಾಖೆ ಕೆಲಸಗಳು ಕೂಡ ಇದ್ದಾವೆ. ಇಲಾಖೆ ಕೆಲಸಗಳ ನಡುವೆ ನಿಮ್ಮ ಮಕ್ಕಳನ್ನು ಸರಿದಾರಿನಲ್ಲಿ ಗುರಿ ಮುಟ್ಟಿಸ್ತಕ್ಕಂಥ ಕೆಲಸನ ನಾವು ಮಾಡಬೇಕಾಗಿದೆ. ಅಂದರೆ ಇದು SLC 7th ಸ್ಟ್ಯಾಂಡರ್ಡ್ ಅಲ್ಲಿಗೆ ಮುಗ್ದೈತಲ್ಲ ಬಿಡು, ಮುಂದಕ್ಕೆ ಅಲ್ಲಿಗೆ ಕೇಳ್ದಾಗ ಮಾತಾಡ್ಕೊಳ್ಳೋಣ ಅಂತ ಹಂಗೆ ಇರಬಾರ್ದು. ಶಾಲೆಯಲ್ಲಿ ಏನೋ ದಿನ ಕರಿತೀವ ನಾವು, ಬನ್ನಿ ಅಂತ ದಿನ ಕರಿತೀವ? ಇಲ್ಲ. ಏನೋ ವರ್ಷದಲ್ಲಿ 2 ಸಾರಿಯೋ 3 ಸಾರಿಯೋ ಪೋಷಕರ ಸಭೆ ಅಂತ ಮಾಡಿದಂಥ ಸಂದರ್ಭದಲ್ಲಿ ನಾವು ಒಂದು ಇನ್ವಿಟೇಷನ್ ಕೊಟ್ಟು ಕಳಿಸಿರ್ತೀವಿ, ಆಯಿತಾ, ಬರಬೇಕಂತೆ ಅಂತ ಹೇಳಿ. 10ನೇ ತರಗತಿಗೂ ಕೂಡ ಜವಾಬ್ದಾರಿ ಇಲ್ಲಿ ಹೋದರೆ ಇವ್ರೇನು ಮಾಡಿರ್ತಾರೆ ಅಂತ ಹೇಳಿದ್ರೆ ಇವ್ರುಗಳೇ ಹೇಳ್ಬಿಟ್ಟಿರ್ತಾರೆ, ನನ್ನ ಬಗ್ಗೆ ಏನಾರು ಹೇಳ್ಬಿಡ್ತಾರೆ, ನಾನು ಓದ್ದೇ ಹೋಗಿರೋದನ್ನ ಹೇಳ್ಬಿಡ್ತಾರೆ. ನಾನು ಅಂದ್ಬಿಟ್ಟು ಏನೋ ಕರೆದಾರೆ ಬನ್ನಿ, ಅಥವಾ ಅವರೇ ಎಡಗೈ ಸೈನ್ ಹಾಕೊಂಡು ಬಂದ್ಬಿಡೋದು. ಈ ಥರದ ಮಕ್ಕಳುಗಳು ಮಕ್ಕಳ ವಯಸ್ಸಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾವೆ. ಮಕ್ಕಳು ಸಹಜವಾಗಿ ಸಹಜವಾಗಿ ಮಕ್ಕಳೇನು ಮಾಡಬೇಕು ಅದನ್ನು ಮಾಡ್ತಾರೆ. ಆದರೆ ತಿದ್ದುವಂತಹ ಕೆಲಸವನ್ನು ನೀವುಗಳು ಮಾಡಬೇಕು. ತಿದ್ದುವಂತಹ ಕೆಲಸವನ್ನು ನೀವು ಪೇರೆಂಟ್ಸ್ ಆದವ್ರು ಮಾಡಬೇಕು. ಟೀಚರ್ ಜೊತೆ ಒಡನಾಟ ಇಟ್ಕೊಳ್ಬೇಕು.
ಶಾಲೆ ಕಡೆಗೆ ಇದೇನು ಜೈಲಲ್ಲ, ಸ್ಕೂಲ್ ಜೈಲಲ್ಲ, ಒಳಗಡೆ ಎಲ್ಲ ಒಬ್ಬರು ಜೈಲಾಧಿಕಾರಿ ಇದ್ದಾರೆ, ಅವ್ರನ್ನ ಕೇಳ್ಕೊಂಡು ಒಳಗಡೆ ಹೋಗಿ ಬಿಡಬೇಕು ಆ ಥರ ಏನಿಲ್ಲ. ಯಾವಾಗಲೂ ಓಪನ್ ಆಗಿರ್ತದೆ. ಯಾರಿಗಾರ ಸ್ಕೂಲ್ಗೆ ಹಾಕಿ ಬಂದಿದ್ದೀರಿ ಬರಬೇಡಿ ಅಂತ ಯಾರು ಕಳಿಸಿದಾರ ಆಚೆಗೆ? ಯಾರು ಕಳಿಸಿದವ? ಯಾರು ಕಳಿಸಿಲ್ಲ ತಾನೆ. ಹಾಗಿದ್ಮೇಲೆ ಓಪನ್ ಆಗಿದೆ ಸ್ಕೂಲು, ಬರಬೇಕು, ನಿಮ್ಮ ಮಕ್ಕಳ ಪ್ರಗತಿಯ ಬಗ್ಗೆ ಕೇಳಬೇಕು ಅದಲ್ಲ. ಆಮೇಲೆ ಏನೋ ನನ್ನ ಮಗು ಏನೋ ಕಲ್ತಿಲ್ಲ ಕೇಳಬೇಕು. ಎಲ್ಲಿ ಅವನಿಗೆ ಕಲಿಕಾ ದೋಷ ಎಲ್ಲಾಗಿದೆ, ಪೋಷಕರ ನಡುವೆ ಶಿಕ್ಷಕರಿಂದ ಆಗಿದೆಯಾ ಅಥವಾ ಪೋಷಕರಿಂದ ಆಗಿದೆಯಾ? ಆಮೇಲೆ ಹೇಳ್ಬೋದು, ಅಯ್ಯೋ ಕಲ್ತೇನಾಗಬೇಕಾಗಿದ್ದು ಬಾ, ಆಗಬೇಕಾಗಿದ್ದು ಬಾ ಅಂತೇಳಿ ನಿರಾಶಾದಾಯಕವಾಗಿರ್ತಕ್ಕಂತಹ ವರ್ತನೆಗಳನ್ನು ಮಾಡೋದು ಇವೆಲ್ಲವೂ ಒಳ್ಳೆಯದಲ್ಲ. ಬಾಲ್ಯದಿಂದಲೇ ಸರಿಯಾದಂತಹ ಸಂಸ್ಕೃತಿ ಸಂಸ್ಕಾರಗಳನ್ನು ಕಲಿಸ್ತಕ್ಕಂಥದ್ದು ಹೆಣ್ಮಕ್ಳ ಕರ್ತವ್ಯ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಗಂಡು ಹಾಳಾದ ಅಂತ ಹೇಳಿದ್ರೆ ಅವನೊಬ್ಬ ಹಾಳಾಯ್ತಾನೆ. ಆದರೆ ಒಂದು ಹೆಣ್ಣುಮಗಳು ಹಾಳಾಯಿತು ಅಂತ ಹೇಳಿದ್ರೆ ಒಂದು ಕುಟುಂಬ ಹಾಳಾಗುತ್ತೆ. ಇಡೀ ಕುಟುಂಬದ ಜವಾಬ್ದಾರಿ ಹೆಣ್ಮಗಳ ಮೇಲೆ ಇರುತ್ತೆ. ಆದ್ದರಿಂದ ಹೆಣ್ಮಕ್ಳು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಮುಂದಿನ ಭವಿಷ್ಯದಕ್ಕೆ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ನಾನು ಅನ್ನೋದನ್ನು ಕಲ್ತ್ಕೊಳ್ಬೇಕು ಅದಲ್ಲ. ಅವತ್ತಿನ ಕಾಲಕ್ಕೇ ಶಿವಾಜಿ ಅವನು ಜುನಾಗಢ ಕೋಟೆಯನ್ನು ಗೆದ್ದು ತನ್ನ ತಾಯಿಗೆ ಕೊಡಬೇಕು ಅಂತ ಹೇಳಿದ್ರೆ ತಾಯಿ ಒಳ್ಳೆ ವೀರ ಮಹಾಪುರುಷರ ಕಥೆಗಳನ್ನು ಹೇಳ್ತಾ ಅವನನ್ನು ಆ ನಿಟ್ಟಿನಲ್ಲೇ ಬೆಳೆಸಿದಾಗ ಕೊನೆಗೆ ಅವನು, ಅಮ್ಮ ನಿನ್ಗೇನು ಬೇಕು ಸಂತೋಷದಲ್ಲಿ ಕೇಳಿದಾಗ ನಿನ್ನ ಕೊಡೋದಾದರೆ ನನಗೆ ಕೋಟೆಯನ್ನು ಗೆದ್ದು ಕೊಡು ಅಂತ ಹೇಳಿದ್ವಿ. ಈಗ ನನಗೇನು ಬೇಕು ತಂದುಕೊಡು ಅಂತ ಹೇಳಿದ್ರೆ, ಮಗ ಎಳ್ನೀರಿಗೆ ಹೋಗ್ಬಿಟ್ಟು 300 ರೂಪಾಯಿ ಬರ್ತದಕ್ಕಲ್ಲ, 300 ರೂಪಾಯಿಗೆ ತಗೊಬಂದ್ಬಿಟ್ಟು ನೀನು 100 ರೂಪಾಯಿ ಇಟ್ಕಲ್ಲ, ನನಗೆ 200 ರೂಪಾಯಿ ಕೊಟ್ಬಿಡ್ಲಾ. ಎಳ್ನೀರಿಗೆ ಹೊಟ್ಟೋಗ್ಬಿಟ್ರೆ ಬೆಳಿಗ್ಗೆ ಹೊತ್ತು ಎಳ್ನೀರು ತಗೊಬಂದ್ಬಿಟ್ಟು ಗದ್ದೆಯಿಂದ ತಂದು ರೋಡ್ಗೆ ಹಾಕ್ಬಿಟ್ರೆ ಆಟೋ ಹತ್ರಕ್ಕೆ ಎಳ್ನೀರು ಲೆಕ್ಕದಲ್ಲಿ ದುಡ್ಡು ಸಿಕ್ಬಿಡುತ್ತೆ. ಆ ದುಡ್ಡ ತಗೊಂಬಿಟ್ಟು ಅದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಮಕ್ಕಳ ಭವಿಷ್ಯನ ನೀವೇ ಚಿವುಟ ಹಾಕ್ದಂಗೆ ಆಗ್ತಾ ಇದೆ. ಇವತ್ತೇನೋ ಒಂದು 200 ರೂಪಾಯಿ ಸಿಕ್ಬಿಡ್ಬೋದು, ಕೊಟ್ಬಿಡೋದು, ನನ್ನ ಮಗ 200 ರೂಪಾಯಿ ಕೊಟ್ಬಿಟ್ಟ ಖುಷಿ ಆಗ್ಬಿಡೋದು, ನನ್ನ ಮಗ 200 ರೂಪಾಯಿ ಗೇಯ್ಕೆ ಬರುವಂಗೆ ಆಗ್ಬಿಟ್ಟ ಅಂತ. 200 ರೂಪಾಯಿ ಗೇಯ್ಕೊಂಡು ಬರುವಂಗೆ ಆಗ್ತಾನೆ. ಅದೇ ಸರಿಯಾಗಿ ಫಾಲೋ ಅಪ್ ಮಾಡಲಿಲ್ಲ ಅಂತ ಹೇಳಿದ್ರೆ ನೋಡಿ, ನಮ್ಮ ಶಾಲೆನಲ್ಲೇ ಸೆಕೆಂಡ್ ಅಟೆಂಪ್ಟ್ನಲ್ಲಿ SLC ಎಕ್ಸಾಮ್ನ ಕಷ್ಟಪಟ್ಟು ನಾವು ತಗೊಂಡೋಗಿ ಪಾಸ್ ಮಾಡಿಸ್ಕೊಂಡು ಕರ್ಕೊಂಬಂದು ITIಗೆ ಹೋಗಿರಲ್ಲ, ಉದ್ಧಾರ ಆಯ್ತೀರಿ ನೀವು. ಟೆಕ್ನಿಕಲ್ ಆಸ್ಪೆಕ್ಟ್ ಇರುತ್ತೆ, ಪ್ರಾಕ್ಟಿಕಲ್ ಇರುತ್ತೆ. ITIಗೆ ಹೋಗಿರೋ ಅಂತ ಹೇಳಿದ್ರೆ ಹೋಗಿದ್ದಾರೆ. ITIಗೆ ಹೆಡ್ ಮಾಸ್ಟರ್ ಓದಾಡಕ್ಕೋ ITIಗೆ ಹೋಗಿ ಸೇರ್ಕೊಂಡ್ರು, ಕಾಲೇಜಿಗೆ ಮಾತ್ರ ಹೋಗಲಿಲ್ಲ. ಕಾಲೇಜಿಗೆ ಅಂತ ಹೋಯ್ತೀನಿ ಅಂತ ಹೋದ್ರು, ಅಲ್ಲಿ ಕನಕದಾಸ ಸ್ಟೇಡಿಯಂ ಅದೇ, ಅಲ್ಲಿ ಕೂತ್ಕೊಂಡಿದ್ರು. ಶಾಂತಿ ಕಾಲೇಜ್ ಹತ್ರ ಹೆಣ್ಮಕ್ಳು ಹೋಯ್ತವೆ ದೊಡ್ಡವು, ಅಲ್ಲೋದ್ರು. ಏನು ಮಾಡಿದ್ರು ಏನೋ ಗೊತ್ತಿಲ್ಲ. ಕಾಲೇಜಿಂದ ಫೋನ್ ಬರ್ತದೆ, ಏನಂತ, ಇದುವರೆಗೆ 41 ದಿವಸ ಕಾಲೇಜ್ ನಡೆದಿದೆ, ನಿಮ್ಮ ಹುಡುಗ 1 ದಿವಸನೂ ಬರಲಿಲ್ಲ. ಹಾಗಾದರೆ 40 ದಿವಸ ಕಾಲೇಜ್ ನಡೆದಿರ್ಬೇಕಾದ್ರೆ 40 ದಿವಸ ಮಳವಳ್ಳಿಗೆ ಹೋದ್ನಲ್ಲ, ಮಳವಳ್ಳಿನ ಎಲ್ಲಿ ಹೋಗಿದ್ದೆ ಅವನು? ಅಜ್ಮಾಯಿಷ್ ಮಾಡಿದಾರ? ಹೋಗಿ ವಿಚಾರಿಸಿದಾರಾ? ಇಲ್ಲ. ದುಡ್ಡು ಇಸ್ಕಂದ, ಒಳ್ಳೆ ಬೆಳ್ಳಗೆ ಬಟ್ಟೆ ಹಾಕಂದ, ಬೇಕಾದ ಸ್ಟೈಲ್ ಮಾಡ್ಕಂದ. ನೋಡಿ ಇಲ್ಲೆಲ್ಲ ಫ್ಲೆಕ್ಸಲ್ಲಿ ಫೋಟೋ ಹಾಕೋರು ನೋಡಿ, ಅಲ್ಲಿ ಫ್ಲೆಕ್ಸಲ್ಲಿ ಅಲ್ಲಿ ಜೀವನದಲ್ಲಿ ಶಿಸ್ತಿಗೆ ಆದ್ಯತೆ ಕೊಡ್ದೇನೆ ಶೋಕಿ ಮಾಡೋಕೆ ಆದ್ಯತೆ ಕೊಟ್ಟರೆ, ಶೋಕಿ ಮಾಡಲಿಕ್ಕೆ ಆದ್ಯತೆ ಕೊಟ್ಟರೆ ಅಂಥವರು ಸರ್ವನಾಶ ಆಗಿಬಿಡ್ತಾರೆ. ನೀವು ನಂಬ್ತೀರ ಬಿಡ್ತೀರೋ? ನಾನು ಇವತ್ತಿನ ದಿವಸ ಒಬ್ಬ ಗೆಜೆಟೆಡ್ ಆಫೀಸರ್ ಆಗಿ ನಿಂತ್ಕೊಂಡಿದ್ದೀನಿ. ಸುಂದರಪುಟ್ಟಿ ಹಿಮ ನನಗೆ 9ನೇ ತರಗತಿಯಲ್ಲಿ ನಮ್ಮಪ್ಪ, ನನಗೆ ಚಪ್ಪಲಿ ತಗೊಳ್ಳೋ ಆಸೆ ಇಲ್ಲ. 9ನೇ ತರಗತಿಯಲ್ಲಿ ನಮ್ಮಪ್ಪ ನಮ್ಮನ್ನು ಚಿಂಚಿಂಗಿರಿ ಕರ್ಕೊಂಡೋಗಿದ್ರು. ನಮ್ಮ ಮನೆ ದೇವರು, ಈ ಊರಿಗೆಲ್ಲ ಚಿಂಚಿಂಗಿರಿನೇ ಮನೆ ದೇವರು, ನಮ್ಮ ಮನೆ ದೇವರು ಅದೇ. ಚಿಂಚಿಂಗಿರಿ ಕರ್ಕೊಂಡೋಗಿದ್ರು. ಕರ್ಕೊಂಡು ಬರಬೇಕಾದ್ರೆ ರೈಲ್ವೆ ಗೇಟ್ ಹತ್ರ ತಳ್ಳು ಗಾಡಿನಲ್ಲಿ ಚಪ್ಪಲಿಗಳನ್ನ ತಗೊಂಡಿದ್ರು. ಅವೈದು ಹೈಸ್ಕೂಲ್ಗೆ ಹೋಗ್ತದೆ, ಚಪ್ಪಲಿ ತಗೊಡಿ ಅಂತ ನಮ್ಮ ತಾಯಿ ಹೇಳಿದ್ರು. ಬಿಡು, ದುಡ್ಡಿಲ್ಲ, ಈಗ ಯಾವ ಚಪ್ಪಲಿ ತಗೊಟ್ಟರು, ಒಂದು ಕೊಡಿಸಿ ಚಪ್ಪಲಿಯ. ತಳ್ಳು ಗಾಡಿನಲ್ಲಿ 10 ರೂಪಾಯಿ ಹೇಳಿದ ಚಪ್ಪಲಿಯ ನಮ್ಮಪ್ಪ ಭಾರಿ ಚೌಕಾಸಿ ಮಾಡಿ 7.25 ರೂಪಾಯಿಗೆ ನಂಗೆ ಚಪ್ಪಲಿ ಕೊಡಿಸಿದ್ರು. 7 ರೂಪಾಯಿ 25 ಪೈಸೆಗೆ ನನಗೆ. ಅದು ನನ್ನ ಮೊದಲನೇ ಚಪ್ಪಲಿ ಅಂತ ನಾನು ಹಾಕ್ಕೊಂಡಿದ್ದು. ಅದು 3 ದಿವಸಕ್ಕೆ ಕಿತ್ತೋಯ್ತು. 3ನೇ ದಿವಸ ಅದು ಬಾಳಿಕೆ ಬಂದಿದ್ದು, ಕಿತ್ತೋಯ್ತು. ಆನಂತರ ನಮ್ಗೆ ಹೈಸ್ಕೂಲ್ಗೂ ಕೂಡ ನಿಕ್ಕರೇ ಇದ್ದಿದ್ದು. SSLC ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಮಾಡಿದ್ವಿ. ರೂರಲ್ದೇ ಕಾಲೇಜು. ನಮ್ಮ ಮಾವ ಏನು ಮಾಡಿದ್ರು ಅಂತ ಹೇಳಿದ್ರೆ, ಕಾಲೇಜು ಸೇರ್ಸೋಕ್ಕೆ ಕಾಲೇಜ್ ಸೇರಿಸ್ಕೊಡ್ತೀನಿ ಅಂತ ಚಡ್ಡಿನಲ್ಲೇ ಕರ್ಕೊಂಡು ಹೊಟ್ಟೋದು. ನಮಗೂ ಕಾಲೇಜಿಗೆ ಪ್ಯಾಂಟ್ ಹಾಕೊಂಡು ಹೋಗ್ಬೇಕು ಅನ್ನೋ ಕಾನ್ಸೆಪ್ಟ್ ಇಲ್ಲ. ಚಡ್ಡಿನಲ್ಲಿ ಕಾಲೇಜ್ ಸೇರ್ಸೋಕ್ಕೆ ಕರ್ಕೊಂಡೋದ್ರು. ಆಮೇಲೆ ಕಾಲೇಜ್ಗೆಲ್ಲ ಅಡ್ಮಿಷನ್ ಎಲ್ಲ ಆಯಿತು.
ಫಸ್ಟ್ ಇಯರ್ PUC ಗೆ ಅಡ್ಮಿಷನ್ ಎಲ್ಲ ಆದಮೇಲೆ ನಮ್ಮ ಮಾವರನ್ನ ಕರ್ಬಿಟ್ರು, ಬನ್ನಿ ಇಲ್ಲಿ ಕಡೆಗೊಡ್ರೆ, ಇಲ್ಲಿವರೆಗೆ ಚಿಕ್ಕ ಹುಡುಗ ಆಗಿದ್ದೆ ಅವನು, ಇನ್ಮೇಲೆ ಕಾಲೇಜ್ ಹುಡುಗ ಅವನು, ಇಲ್ಲಿವರೆಗೆ ಸ್ಕೂಲ್ ಹುಡುಗ, ಇನ್ಮೇಲೆ ಕಾಲೇಜ್ ಹುಡುಗ, ಇವನಿಗೆ ಒಂದು ಪ್ಯಾಂಟ್ ಹೊಲ್ಸ್ಬಿಟ್ಟು ಕಳಿಸಿ ಅಂತ. ಒಂದು ಪ್ಯಾಂಟ್ ಹೊಲ್ಸೋಕ್ಕೆ 15 ದಿವಸ ಆಯಿತು. 15 ದಿವಸ ಆದಮೇಲೆ ಒಂದು ಪ್ಯಾಂಟ್ನ ಕೆಸ್ತೂರಲ್ಲಿ ಯಾವುದೋ ಒಂದು ಬಟ್ಟೆ ಅಂಗಡಿ ಕರ್ಕೊಂಡು ಹೋಗ್ಬಿಟ್ಟು 45 ರೂಪಾಯಿ ಪ್ಯಾಂಟು, ಅದನ್ನ ಹೊಲಿಸ್ಬಿಟ್ಟು ನನಗೆ ಕಾಲೇಜಿಗೆ ಅಂತ ಕಳಿಸಿದ್ರು. ಆ ಸ್ಥಿತಿಗಳನ್ನು ನಾವು ನೆನ್ಕೊಳ್ತಾ ಇದ್ದರೆ ನಿಮ್ಮ ಮನೆ ಬಾಗಿಲಿಗೆ ನಾನು ಅದಕ್ಕೋಸ್ಕರನೇ ಬರೋದು. ನಿಮ್ಮ ಮನೆಗಳಿಗೆ ಯಾಕೆ ನಿಮ್ಮ ಮಕ್ಕಳನ್ನ ಸ್ಕೂಲಲ್ಲಿ ಇಲ್ಲದೆ ಇರೋರನ್ನ ಸ್ಕೂಲಿಗೆ ಕಳಿಸಿ ಅಂತ ಯಾಕೆ ಬರ್ತೀನಿ ಅಂತ ಹೇಳಿದ್ರೆ, ನಾನು ಅವತ್ತಿನ ದಿವಸ ಆ ಸ್ಥಿತಿನಲ್ಲೊಂದು ಇವತ್ತಿನ ಈ ಸ್ಥಿತಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ, ನೀವುಗಳು ಯಾರೋ ಹೆಡ್ ಮಾಸ್ಟರ್ ಇದ್ರು ಕಣೋ, ನಾನು ಕರ್ಕೊಂಡೋಗಿ ಸ್ಕೂಲಿಗೆ ಕಳಿಸಿದ್ರಿಂದಲೇ ನಾನೇನೋ 4 ಅಕ್ಷರ ಕಲ್ತ್ಕೊಂಡು ಏನೋ ನನ್ನ ಜೀವನ ನಾನು ರೂಪಿಸ್ಕೊಂಡೆ ಅಂತ. ಈಗ ನಮ್ಮ ಗಾಮನಹಳ್ಳಿ ನಾಗಣ್ಣ ಅವ್ರ ಮಗ ಇಸ್ರೋದಲ್ಲಿ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ, ಯಶವಂತ್ ನನ್ನ ನೆನೆಸ್ಕೊಳ್ಳೋದಿಲ್ಲ. ಹಳ್ಳದಕೊಪ್ಪಲು ಚಂದ್ರಶೇಖರ್ ಇವತ್ತು BE ಮುಗಿಸ್ಕೊಂಡು ಎಲ್ಲೋ ಯಾವುದೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ, ಅಭಿನಂದನ್ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ, ನಮ್ಮನ್ನ ಕರ್ಕೊಂಡೋಗಿ 4 ಅಕ್ಷರ ಕಲಿಸಿದ್ರೆ ನಾವು ಹಿಂಗಾದೋ ಅಂತ ಅನ್ಕೊಳಲ್ವ? ಆ ಕಾರಣಕ್ಕೋಸ್ಕರ ನಾವು ಇವತ್ತು ನಿಲ್ಸಿ ಇವರೆಲ್ಲ ಏನು ಚಾಕ್ ಪೀಸ್ ಧೂಳು ಕುಡಿತಾ ಕೂತ್ಕೊಂಡಿದ್ದಾರೆ ನಮ್ಮ ಟೀಚರ್ಸು, ಅದರ ಮೌಲ್ಯ ಅರ್ಥ ಆಗಬೇಕು ಅಂತ ಹೇಳಿದ್ರೆ ನಿಮ್ಗೊಂದು 10 ವರ್ಷ ಕಳಿಬೇಕು. ಆಗ ಗೊತ್ತಾಯ್ತದೆ, ಅಯ್ಯೋ ನಮ್ಮ ಅಷ್ಟು ಹೇಳ್ತಿದ್ರು ನಾವು ಹೋಗ್ದೇವ್ದೆ ಅಂತೇಳಿ. ಈಗ ITಗೆ ನಾನು ಹೇಳಿದ್ನಲ್ಲ, ಅವ್ರನ್ನ ಕಾಲೇಜಿಂದ ಆಚೆ ಹಾಕಿದ್ದಾರೆ, ಸಸ್ಪೆಂಡ್ ಮಾಡಿಬಿಟ್ಟು. ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಮತ್ತೆ ITI ಕಾಲೇಜ್ ಪ್ರಿನ್ಸಿಪಾಲ್ನ, ನೋಡಿ ದಯವಿಟ್ಟು ಹಿಂಗೆ ಮಾಡಬೇಡಿ, ಪಾಪ ಗ್ರಾಮೀಣ ಭಾಗದ ಮಕ್ಕಳು ಜೀವನನೇ ಹಾಳಾಗ್ಬಿಡುತ್ತೆ, ಏನಾರ ಮಾಡಿ ಸೇರಿಸ್ಕೊಳ್ಳಿ ಅಂತ. ಅವ್ರು ಆಯಿತು, ನೀವು ವಿಲ್ಲಿಂಗ್ನೆಸ್ ಕೊಟ್ಟರೆ ಇನ್ನು 140 ದಿವಸ ಕಾಲೇಜ್ ನಡೀತದೆ, ಇನ್ನು 140 ದಿವಸ ನಮ್ಮ ಕಾಲೇಜಲ್ಲಿ ಇಟ್ಕೊಂಡ್ರೆ ಖಂಡಿತವಾಗಿಯೂ ಒಂದು ದಿನದ ತಪ್ಪಿಸ್ಕೊಳ್ದಂಗೆ ಕಾಲೇಜಿಗೆ ಕಳಿಸಿದ್ರೆ ನೀವು ರಿಸೀವ್ ತಗೊಂಡ್ರೆ ಇವ್ರನ್ನ ನಂಬ್ಕೊಬಿಟ್ಟು ನಾನು ಹೆಂಗೆ ನಾನು ವಿಲ್ಲಿಂಗ್ನೆಸ್ ಕೊಡಲಿ? ಇಲ್ಲಿಗೆ ನಮ್ಮ ಸ್ಕೂಲ್ಗೇ ಬರೋಲ್ರು, ಇನ್ನು ಕಾಲೇಜಿಗೆ ನಾನು ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಆಯ್ತಲ್ಲ. ಅವತ್ತಿನ ಕಾಲದಲ್ಲಿ ಕೂಡು ಕುಟುಂಬಗಳು, ತುಂಬು ಕುಟುಂಬಗಳಿದ್ದು, ಇವತ್ತೆಲ್ಲ ಅವಿಭಕ್ತ ಕುಟುಂಬಗಳು, ಗಂಡ ಹೆಂಡತಿ, ಒಂದು ಮಗು ಅಥವಾ 2 ಮಕ್ಕಳೇ ಇರೋದು ಆಯ್ತಲ್ಲ. ನೀವೇನೋ ಮಹದಾಶೆಯನ್ನು ಇಟ್ಕೊಂಡಿರ್ತೀರಿ, ನನ್ನ ಮಗ ಏನೋ ಮಾಡ್ತಾನೆ, ನನ್ನ ಮಗ ನನ್ನನ್ನು ಅಲ್ಪ ನೋಡ್ಕೊತಾನೆ, ನನ್ನ ಮಗ ಹೀಗೆ ಮಾಡ್ಕೊಳ್ತಾನೆ ಅಂತ ನೀವು ಮಾಡ್ತಿರ್ತೀರ ಅಷ್ಟೇ. ಅವರ ಆಲೋಚನೆಗಳು ಬೇರೆದೇ ಆಗಿರುತ್ತೆ. ಎಲ್ಲರೂ ದಿಲೀಪ್ ಕುಮಾರ್ ಇದ್ದಂಗೆ ಇರೋದಿಲ್ಲ ಚಿಕ್ಸಿದ್ದೇನವ್ರೆ, ಹೌದಲ್ವಾ? ಎಲ್ಲರೂ ದಿಲೀಪ್ ಇದ್ದಂಗೆ ಇರೋದಿಲ್ಲ. ಆ ಕಾರಣಕ್ಕೋಸ್ಕರ ನೀವುಗಳು ನಿಮ್ಮ ಮಕ್ಕಳನ್ನ ಈ ಹಂತದಲ್ಲೇ, ಬಾಲ್ಯ ಹಂತದಿಂದನೇ ಸರಿಯಾಗಿ ಸರ್ಕಾರದ ಸವಲತ್ತುಗಳನ್ನು ಬಳಸ್ಕೊಂಡು ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನು ಸರ್ಕಾರಿ ಶಾಲೆಗಳಲ್ಲಿ ಪಡ್ಕೊಳ್ಳಿ ಅಂತ ಹೇಳ್ತಾ, ಬರೀ ನೀವು ಟೀಚರ್ಗಳಿಗೆ ಕರೆದಾಗ ಅಷ್ಟೇ ಶಾಲೆಗೆ ಬರೋದು ಅಂತಲ್ಲ, 15 ದಿವಸಕ್ಕೋ 20 ದಿವಸಕ್ಕೋ ಯಾವಾಗಾರು ಪುರ್ಸೊತ್ತಾದಾಗ ಶಾಲೆ ಒಳಗಡೆ ಬಂದು ನಿಮ್ಮ ಮಕ್ಕಳ ಪ್ರಗತಿ ಬಗ್ಗೆ ಆವಾಗವಾಗ ಕೇಳಿ ತಿಳ್ಕೊಳ್ತಾ ಹೋಗಿ. ದೇವರು ನಿಮ್ಗೆ ಒಳ್ಳೇದು ಮಾಡಲಿ, ನಿಮ್ಮ ಮಕ್ಕಳ ಭವಿಷ್ಯ ಒಳ್ಳೇದಾಗಿರಲಿ ಅಂತ ಹೇಳಿ ಆಸೆ, ನಾನು 2 ಆಶಯ ನುಡಿಗಳನ್ನು ನುಡಿದು ನಾನು ಇಲ್ಲಿಂದ ವಿರಮಿಸ್ತಾ ಇದ್ದೇನೆ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ಇದುವರೆಗೆ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ನಿಮ್ಮ ಮಕ್ಕಳನ್ನು ಉತ್ತಮ ಪ್ರಜೆಗಳನ್ನಾಗಿ ಮಾಡಿ ಹಾಗೂ ಅಡಿಪಾಯವನ್ನು ಹಾಕಿದ್ರೆ ಮುಂದೆ ಎಷ್ಟು ಬಿಲ್ಡಿಂಗನ್ನು ಕಟ್ಬೋದು ಎಂಬ ಮಾತನ್ನು ಇದುವರೆಗೆ ಮಾತಾಡಿದಂಥ ಪ್ರೊಫೆಸರ್ ಮುಖ್ಯ ಶಿಕ್ಷಕರಾದ ಶ್ರೀ ಪುಟ್ಟರಾಜ್ ಸರ್ ಅವರಿಗೆ ಈ ಸಭೆಯ ಪರವಾಗಿ ವಂದನೆಗಳನ್ನು ನಮ್ಮ ಶಾಲೆಯಲ್ಲಿ ಬಂದಿರುವಂಥ ಅತಿಥಿಗಳಿಗೂ ಹಾಗೂ ನಮ್ಮ ಮುಖ್ಯೋಪಾಧ್ಯಾಯರಿಗೂ ಹಾಗೂ ನಮ್ಮ ಶಿಕ್ಷಕರಿಗೂ ಹಾಗೂ ಈ ಶಾಲೆಗೆ ಬಂದಿರತಕ್ಕಂಥ ಪೋಷಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ನನ್ನ ನಮಸ್ಕಾರ. ಯಾಕಪ್ಪ ಈಗ ಒತ್ತು ಇರ್ತ ಸರ್ಕಾರ ಅಂದರೆ, ಹಾಲಿ ನಮ್ಮ ಮೇಡಮ್ ಹೇಳ್ದಂಗೆ ಎಲ್ಲಕ್ಕ ಸುಮಾರು ಇವು ಸರ್ಕಾರಿ ಶಾಲೆಗಳೇ ಮಕ್ಕಳಿದ್ದನ್ನು ಈಸ್ಕೊಡ್ತಿದ್ದಾರೆ. ಈಸ್ಕೊಟ್ಟಾಗ ಏನಾಯ್ತು ಅಂದರೆ, ಪ್ರೈವೇಟ್ನವ್ರಿಗೆ ಎಡಿಕೆ ಆಗೋದು, ಈಗ ಎಡಿಕೆ ಆಯ್ತಲ್ಲ, ಕುದುರೆಡ್ದಂಗೆ ಆಯ್ತದ. ಅವ್ರು ಕೇಳಿದಷ್ಟು ಕೊಡ್ಬೇಕೀಗ. ಈಗ ಅವಾಗ ಬಡವರು ಏನು ಮಾಡ್ಬೇಕಲ್ಲಿ, ಬಡವರಾಗೇ ಇರಬೇಕಾಯ್ತೆ. ಆದ್ದರಿಂದ ಸರ್ಕಾರದವರು ಒತ್ತು ನೀಡಿ ಎಲ್ಲ ಪ್ರೋತ್ಸಾಹ ಮಾಡ್ತಿದ್ದಾರೆ. ಆದರೂ ಅದು ಅನುಕೂಲ ತಗೊಳ್ತಿಲ್ಲ. ಆದರೂ ಅನುಕೂಲ ತಗೊಳ್ಬೇಕು. ಈಗ 5 ಸೀಟ್ 6 ಸೀಟ್ ಕಡಿಮೆ ಆಗೈತೆ ವರ್ಷಕ್ಕೆ. ಈಗ ಇಳಿಮುಖ ಆಯ್ತಾಯ್ತು, ನಮ್ಮ ಶಾಲೆಗೆ ಇಳಿಮುಖ ಆಯ್ತಾಯ್ತು. 100 ದಾಟಿದ್ರು ಈಗ ಮತ್ತೆ ಇಳಿಮುಖಾಗೋಯ್ತು. ಮಕ್ಕಳು ಇದ್ದಾರೆ, ಆದರೆ ಅವರು ಹೊರಗಡೆ ಕಳಿಸ್ತಿದ್ದಾರೆ. ಅವರು ಡಿಗ್ನಿಟಿ ಈಗ ಅವರು ಕಟ್ಟಿದ್ದಾರೆ, ಅದು ಮುಂದೆ ಗೊತ್ತಾಗುತ್ತೆ. ಒಬ್ಬ ಮನುಷ್ಯ ಓದ್ಬೇಕಾದ್ರೆ ಎಲ್ಲೇದು ಓದ್ತಾನೆ. ಅದು ನಮ್ಮ ಎಚ್ಚರಿಕೆ ತಗೊಬಿಟ್ರೆ ಅವ್ರು ಓದ್ತಾರೆ. ಅದು ಬಿಟ್ಬಿಟ್ಟು ಫಸ್ಟು ಸರ್ಕಾರಿ ಶಾಲೆ ಗೌರವಿಸ್ಬೇಕು, ಆ ಮಕ್ಕಳಿಗೆ ನೀವೇ ಕಳಿಸ್ಬೇಕು ಅಂತ 2 ಮಾತು ಹೇಳ್ತಾ ಧನ್ಯವಾದಗಳು. ಈಗ
ಇಲ್ಲಿ ಇರುವಂಥ ಪೋಷಕರು ಈ ಶಾಲೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಬೇಕು. ಯಾರಾದರೂ ಎರಡು ಮಾತಾಡಬೇಕು. ಮ್ಯಾಮ್ ಮಾತಾಡಿ ಮ್ಯಾಮ್ ಮಾತಾಡಿ ಹೇಳಿದ್ರಲ್ವಾ, ಒಂದೆರಡು ಮಾತು. ನಿಮ್ಗೆ ಏನು ಅನಿಸುತ್ತೆ, ನಿಮ್ಮ ಮಗಳಲ್ಲಿ ಏನು ಚೇಂಜಸ್ ಆಗಿದೆ? ಅರ್ಪಣೆಗಳನ್ನ ಬಸವರಾಜ್ ಸರ್ ಅವ್ರು ನಡೆಸ್ಕೊತಾರೆ ಅಂತ. ಈ ಕಾರ್ಯಕ್ರಮಕ್ಕೆ ಲೆಕ್ಕ ಪರಿಶೋಧನಾ ಅಧಿಕಾರಿಗಳು ಅವರ ಸಹಪಾಠಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಅವರು ನಮ್ಮ ಶಾಲೆಯ ಪರವಾಗಿ ಎಸ್ ಪರವಾಗಿ ವಂದನೆಗಳನ್ನು ಹಾಗೂ ನಮ್ಮ ಶಾಲೆಯ ಎಲ್ಲ SDMC ಸದಸ್ಯರುಗಳು ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ನಮ್ಮ ಮಕ್ಕಳ ಪರವಾಗಿ ಶಾಲೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೀನಿ. ಹಾಗೂ ಅದಕ್ಕಿಂತ ಹೆಚ್ಚಿನದಾಗಿ ಮಕ್ಕಳ ಪೋಷಕರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಶಾಲೆಯ ಪರವಾಗಿ SDMC ಅವರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ನಮ್ಮ ಮಕ್ಕಳಿಗೂ ವಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯ ಮಾಡ್ತೀವಿ. ಇಲ್ಲಿ ಒಂದು 10 ನಿಮಿಷ ನಾವೇ ಬರ್ತೀವಿ.